ಹಾಯ್ ಲೀಡರ್ಸ್, ಎಲ್ರಿಗೂ ನಮಸ್ತೆ. ನಾನಿಮ್ಮ ಎಂಎಲ್ಎಂ ಕೋಚ್ ಸಂಜಯ್ ಮಾತಾಡ್ತಿರುವಂತದ್ದು. ಇವತ್ತಿನ ಸಬ್ಜೆಕ್ಟ್ ತುಂಬಾ ಒಂದು ವಿಶೇಷವಾದಂತಹ ಸಬ್ಜೆಕ್ಟ್. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇರುವಂತಹ ಯೂನಿಕ್ ಫೀಚರ್ಸ್ ಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳಿಕ್ ಹೋಗ್ತಾ ಇದೀವಿ. ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ಒಂದು ವೈಶಿಷ್ಟ್ಯತೆಗಳು ಅಂತ ಹೇಳ್ಬೋದು. ಸೊ ಅದರಲ್ಲಿ ಮೊದಲನೇ ಒಂದು ಯೂನಿಕ್ ಫೀಚರ್ಸ್ ನಾವು ನೋಡೋದಾದ್ರೆ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಎಂಟರ್ ಆಗ್ಲಿಕ್ಕೆ ತುಂಬಾ ಕಡಿಮೆ ಅಮೌಂಟ್ ನಲ್ಲಿ ಎಂಟ್ರಿ ಆಗ್ಲಿಕ್ಕೆ ಅವಕಾಶ ಅಂತೇಳಿ. ಆಕ್ಚುಲಿ ನಾವು ಝೀರೋ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲ, ಕೊಟ್ಟಿರುವಂತ ದುಡ್ಡಿಗೆ ಪ್ರಾಡಕ್ಟ್ ಸಿಕ್ಕಿರುತ್ತೆ. ಬಿಸ್ನೆಸ್ ಅನ್ನೋದು ನಮ್ಗೆ ಇಲ್ಲಿ ಉಚಿತವಾಗಿ ಸಿಗ್ತಾ ಇದೆ ಅಂತ ನಾವು ಹೇಳಿರ್ತೀವಿ. ಬಟ್ ಆದ್ರೂ ಕೂಡ ಆ ಪ್ರಾಡಕ್ಟ್ ಅನ್ನ ಶಾಪಿಂಗ್ ಮಾಡ್ಕೊಂಡಿದ್ ಮೇಲೆನೆ ಅಲ್ಲ ಅವರಿಗೆ ಬಿಸ್ನೆಸ್ ಸಿಗುವಂತದ್ದು. ಸೊ ಅದು ಒನ್ ಟೈಪ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ನಾವು ನೋಡಿದ್ರು, ಕೆಲವು ಕಂಪನಿಗಳಲ್ಲಿ ಇವನ್ ಒಂದು ₹500 ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ರು ಕೂಡ ಆ ಒಂದು ಕಂಪನಿಗೆ ಎಂಟ್ರಿ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಕೆಲವು ಕಂಪನಿಯಲ್ಲಿ 1000 ಇದೆ, 5000 ಇದೆ, 10,000 ಇದೆ. ಡಿಫ್ರೆಂಟ್ ಕಂಪನಿಗಳು ಡಿಫ್ರೆಂಟ್ ಪ್ಯಾಕೇಜಸ್ ಗಳನ್ನ ಮಾಡಿರ್ತಾರೆ ಒಂದು ಬಿಸ್ನೆಸ್ ನ ಶುರು ಮಾಡ್ಲಿಕ್ಕೆ. ಬಟ್ ಬೇರೆ ಬಿಸ್ನೆಸ್ ಗಳಿಗೆ ಕಂಪೇರ್ ಮಾಡಿದ್ರೆ, ಈ ಸಾಂಪ್ರದಾಯಿಕ ವ್ಯಾಪಾರ ಅಂತ ನಾವೇನ್ ಕರಿತೀವಿ, ದಿನಸಿ ಅಂಗಡಿ ಇರ್ಬೋದು, ಬಟ್ಟೆ ಅಂಗಡಿ ಇರ್ಬೋದು, ಅಥವಾ ಬೇಕರಿ ಇರ್ಬೋದು, ಇವೆಲ್ಲವೂ ಕೂಡ ಮಿನಿಮಮ್ 5 ರಿಂದ 10 ಲಕ್ಷ ರೂಪಾಯಿ ಬಂಡವಾಳ ಬೇಕು. ಅವೆಲ್ಲದಕ್ಕೂ ಹೋಲಿಸ್ಕೊಂಡ್ರೆ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಏನಿದೆಯಲ್ಲ, ತುಂಬಾನೇ ಏನು ನೆಗ್ಲಿಜಿಬಲ್ ಅಮೌಂಟ್ ಅಂತ ಹೇಳ್ಬೋದು. ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ರೆ ನಮಗೆ ಬಿಸ್ನೆಸ್ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತಂದ್ರೆ ಇದೊಂದು ಇಂಡಸ್ಟ್ರಿಯ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಇನ್ನು ಎರಡನೇ ಯೂನಿಕ್ ಫೀಚರ್ ನಾವು ನೋಡೋದಾದ್ರೆ, ಝೀರೋ ಎಕ್ಸಿಟ್ ಕಾಸ್ಟ್ ಅಂತ ಹೇಳ್ತಾರೆ. ಅಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಶುರು ಮಾಡ್ತೀವಿ, ನಾವು ಅನ್ಕೊಂಡ ಹಾಗೆ ನಾವು ಗ್ರೋತ್ ಆಗ್ಲಿಲ್ಲ, ನಮ್ಗೆ ಫೇಲ್ಯೂರ್ಸೇ ಆಗ್ತಾ ಇದೆ ಅನ್ನೋ ಒಂದು ಸಂದರ್ಭದಲ್ಲಿ ಕ್ವಿಟ್ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದಂತವ್ರು ಕ್ವಿಟ್ ಮಾಡಿದ್ರೆ ಅವ್ರಿಗೆ ಯಾವುದೇ ರೀತಿ ಕ್ವಿಟ್ ಮಾಡಿದ್ರಿಂದ ಲಾಸಸ್ ಇಲ್ಲ. ಆಕ್ಚುಲಿ ಈ ಒಂದು ಪಾಯಿಂಟ್ ಏನಿದೆಯಲ್ಲ, ಮೇ ಬಿ ಈ ಪಾಯಿಂಟ್ ಇರೋದಕ್ಕೇನೆ ತುಂಬಾ ಜನ ಇಂಡಸ್ಟ್ರಿನ ತುಂಬಾ ಸುಲಭವಾಗಿ ಕ್ವಿಟ್ ಮಾಡ್ತಿದ್ದಾರೆ ಅಂತ ಅನ್ಕೊಳ್ತೀನಿ. ಅತಿ ಆದ್ರೆ ಅಮೃತನೂ ಕೂಡ ವಿಷ ಅಂತ ಹೇಳ್ತಾರಲ್ಲ, ಹಂಗೆ ತುಂಬಾನೇ ಬೆನಿಫಿಟ್ಸ್ ಈ ಇಂಡಸ್ಟ್ರಿ ಇರುವಂತದ್ದು. ನೋಡಿ, ಈವನ್ ಕ್ವಿಟ್ ಮಾಡಿದ್ರು ಕೂಡ ಲಾಸ್ ಇಲ್ಲ ಅಂತ ಅಂದ್ರೆ ಯೋಚನೆ ಮಾಡಿ ಸ್ನೇಹಿತರೆ. ಯಾವುದೇ ಬಿಸ್ನೆಸ್ ನೀವು ತಗೊಳ್ಳಿ, ಕ್ವಿಟ್ ಮಾಡಿದ್ರೆ ಆ ಬಿಸ್ನೆಸ್ ನ ನಿಮಗೆ ಲಾಸಸ್ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಯಾವುದೇ ಬಿಸ್ನೆಸ್ ತಗೊಳ್ಳಿ. ಉದಾಹರಣೆಗೆ ನೀವು ಒಂದು ಬಟ್ಟೆ ಶಾಪ್ ಹಾಕಿದೀರಾ ಅಂತ ಅನ್ಕೊಳ್ಳಿ, ಒಂದು ಬಟ್ಟೆ ಅಂಗಡಿ ಹಾಕಿದೀರಾ ಅಂತ ಅನ್ಕೊಳ್ಳಿ. ಆ ಒಂದು ಬಟ್ಟೆ ಅಂಗಡಿ ನೀವು ಅನ್ಕೊಂಡಂಗ್ ನಡಿಲಿಲ್ಲ, 3 ತಿಂಗಳು ನಡೆಸಿದ್ರಿ, 6 ತಿಂಗಳು ನಡೆಸಿದ್ರಿ, ಅನ್ಕೊಂಡಂಗ್ ನಡಿಲಿಲ್ಲ ಅಂತ ಅಂದಾಗ ನಿಮಗೆ ಏನೂ ಲಾಸ್ ಇಲ್ಲದೆ ಅಂಗಡಿನ ಕ್ಲೋಸ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ? ಇಸ್ ಇಟ್ ಪಾಸಿಬಲ್? ಓನರ್ ಹತ್ರ 1 ಇಯರ್ಗೆ ಅಂತ ಹೇಳಿ ಅಗ್ರಿಮೆಂಟ್ ಹಾಕೊಂಡಿರ್ತೀರಾ. ನಿಮ್ಗೆ ಲಾಸ್ ಆಗ್ಲಿ ಪ್ರಾಫಿಟ್ ಆಗ್ಲಿ 1 ಇಯರ್ ನಡೆಸಲೇಬೇಕು. ಕೆಲಸಕ್ಕೆ ಎಂಪ್ಲಾಯ್ಸ್ ಗಳನ್ನ ತಗೊಂಡಿರ್ತೀರಾ, ಅವ್ರಿಗೆ ಸಂಬಳ ಕೊಡ್ಲೇಬೇಕು, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕು, ನಿಮಗೆ ಬಿಸ್ನೆಸ್ ಆಗ್ಲಿ ಬಿಡ್ಲಿ, ತಿಂಗಳ ರೆಂಟ್ ಕಟ್ಟಬೇಕು. ಅಲ್ಲಿ ನೀವು ಸೆಟಪ್ ಮಾಡಿಸ್ಕೊಂಡಿರ್ತೀರಾ ಅಂಗಡಿಗೆ ಅಂತೇಳಿ, ಅದಕ್ಕೊಂದಿಷ್ಟು ಖರ್ಚುಗಳಾಗಿರುತ್ತೆ. ಒಂದು ಇಂಟೀರಿಯರ್ಸ್ ಏನ್ ನೀವು ರೆಡಿ ಮಾಡ್ಕೊಂಡಿರ್ತೀರಾ ಒಂದು ಬಟ್ಟೆ ಶಾಪಿಗೆ, ಅದಕ್ಕೆ ಒಂದಿಷ್ಟು ಖರ್ಚಾಗಿರುತ್ತೆ. ಅದ್ ನೀವು ಅಂಗಡಿ ಕ್ಲೋಸ್ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ನಿಮ್ಗೆ ಅದರಿಂದ ಏನು ಲಾಭ ಇಲ್ಲ, ರಿಟರ್ನ್ಸ್ ಏನಿಲ್ಲ. ಕರೆಕ್ಟಾ? ಹೆಂಗಿರುತ್ತೋ ಹಂಗಂಗೆ ಬಿಟ್ಟು ಬರ್ಬೇಕಾಗತ್ತೆ. ಅಂದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರ ನಾವು ಅರ್ಥ ಮಾಡ್ಕೋಬೇಕಿರೋದು, ಬೇರೆ ಯಾವುದೇ ಒಂದು ಸಾಂಪ್ರದಾಯಿಕ ವ್ಯಾಪಾರಗಳಲ್ಲಿ ಅಷ್ಟು ಸುಲಭ ಇಲ್ಲ. ಒಂದು ಸಲ ನೀವು ಶುರು ಮಾಡಿದ್ರೆ ಆ ಬಿಸ್ನೆಸ್ ಆಗ್ತಾ ಇಲ್ಲ ಅಂದ ತಕ್ಷಣನೇ ನೀವು ಕ್ವಿಟ್ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಎಲ್ಲೋ ಒಂದ್ ಕಡೆ ಆ ಒಂದು ಪಾಯಿಂಟ್ ಇರೋದಕ್ಕೇನೆ ತುಂಬಾ ಜನ ಬೇರೆ ಬೇರೆ ಬಿಸ್ನೆಸ್ ಗಳಲ್ಲಿ ಮರಳಿ ಪ್ರಯತ್ನ ಮಾಡು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಉದಾಹರಣೆಗೆ ಅದೇ ಹೇಳಿದ್ನಲ್ಲ, ಒಂದ್ ಬಟ್ಟೆ ಅಂಗಡಿ ಹಾಕಿರ್ತೀರಾ, 1 ತಿಂಗಳು ನೀವು ಅನ್ಕೊಂಡಂಗೆ ವ್ಯಾಪಾರ ಆಗ್ಲಿಲ್ಲ. ಶುರು ಮಾಡಿದ ಮೊದಲನೇ ತಿಂಗಳಲ್ಲಿ ನಿಮ್ಗೆ ವ್ಯಾಪಾರ ಆಗ್ಲಿಲ್ಲ. ಹಂಗಂತೇಳಿ ಸಡನ್ ಆಗಿ 1ನೇ ತಿಂಗಳಿಗೆನೆ ನೀವು ಆ ಬಿಸ್ನೆಸ್ ನ ಕ್ವಿಟ್ ಮಾಡ್ತೀರಾ? ನಿಮ್ಮೆಲ್ಲರೂ ಕೂಡ ಒಂದ್ಸಲ ಅನ್ಮ್ಯೂಟ್ ಮಾಡ್ತೀನಿ, ನೋಡೋಣ, ಆನ್ಸರ್ ಮಾಡಿ. ಫಸ್ಟ್ ಮಂತ್ ನೀವು ಬಟ್ಟೆ ಅಂಗಡಿ ಹಾಕಿರ್ತೀರಾ, ಫಸ್ಟ್ ಮಂತ್ ನೀವು ಅನ್ಕೊಂಡಂಗೆ ಫಸ್ಟ್ ಮಂತ್ ಬಟ್ಟೆ ಅಂಗಡಿಯಲ್ಲಿ ಬಿಸ್ನೆಸ್ ಆಗ್ಲಿಲ್ಲ, ಹಾಗಂತ ಹೇಳಿ ನೀವುಗಳು ಅವನ್ ಬಟ್ಟೆ ಅಂಗಡಿನ ಕ್ಲೋಸ್ ಮಾಡುವಂತ ನಿರ್ಧಾರ ಮಾಡ್ತೀರಾ? ಇಲ್ಲ No, ಸರ್, ಇಲ್ಲ. sir. No, No, no. sir. No, sir. Yes, sir. ಪ್ರಯತ್ನ ಮಾಡ್ತೀವಿ ಸರ್. No, sir. ಪ್ರಯತ್ನ ಅಲ್ಲಿ ನೀವು ಪ್ರಯತ್ನ ಮಾಡ್ತೀರಾ. ಯಾಕೆ ಪ್ರಯತ್ನ ಮಾಡ್ತೀರಾ ಅಂತಂದ್ರೆ 5 ರಿಂದ 10 ಲಕ್ಷ ರೂಪಾಯಿ ಬಂಡವಾಳ ಅಲ್ಲಿ ನಿಮ್ಮಿರುತ್ತೆ. ಒಂದೇ ತಿಂಗಳಲ್ಲಿ ನೀವು ಬಿಸ್ನೆಸ್ ಆಗ್ಲಿಲ್ಲ ಅಂತೇಳಿ ಕ್ವಿಟ್ ಮಾಡಿದ್ರೆ ಆ 5 ಲಕ್ಷ ರೂಪಾಯಿ ಬಂಡವಾಳ ನೀರಲ್ಲಿ ಚೆಲ್ದಂಗ್ ಆಗತ್ತೆ ಅನ್ನೋ ತಲೆಯಲ್ಲಿರುತ್ತೆ. ಇದು ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್, ಅಲ್ಲಿ ಲಾಜಿಕ್ ಗೊತ್ತಿರೋದೇನು ಅಂತಂದ್ರೆ, ಶುರು ಮಾಡಿದ ಮೊದಲನೇ ತಿಂಗಳಲ್ಲೇ ಕಸ್ಟಮರ್ಸ್ ಗಳು ಆಗಲ್ಲ.
ಫಸ್ಟ್ ಒಂದ್ 10 ಜನ ಬರ್ತಾರೆ ಕಸ್ಟಮರ್ಸ್ ಫಸ್ಟ್ ತಿಂಗಳಲ್ಲಿ. ಆ 10 ಜನಕ್ಕೆ ಒಳ್ಳೆ ಸರ್ವಿಸ್ ಕೊಟ್ಟು ಅವ್ರ ಜೊತೆ ಒಂದ್ ಒಳ್ಳೆ ಒಡನಾಟ ಇಟ್ಕೊಂಡ್ರೆ ಅದೇ 10 ಜನ ನೆಕ್ಸ್ಟ್ ಮಂತ್ ಬರ್ತಾರೆ, ಮತ್ತೆ ಅವ್ರು ಬರುವಾಗ್ಲೂ ಕೂಡ 10 ಜನ ಕರ್ಕೊಂಡ್ ಬರ್ತಾರೆ. ಈ ಲಾಜಿಕ್ ಗೊತ್ತಿರತ್ತೆ ನಿಮ್ಗೆ ಒಂದ್ ಬಿಸ್ನೆಸ್ ಶುರು ಮಾಡಿದಾಗ. ಯಾವಾಗ ನೀವು ಒಂದು ಒಳ್ಳೆ ಸರ್ವಿಸ್ ನ ಕಸ್ಟಮರ್ಸ್ ಗಳಿಗೆ ಕೊಡ್ತಾ ಹೋಗ್ತೀರಾ, ಜನಗಳ ನಂಬಿಕೆನ ಉಳಿಸ್ಕೊಳ್ತಾ ಹೋಗ್ತೀರಾ, ಅವಾಗ ನಿಮ್ಮ ಶಾಪಿಗೆ ಜನ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ನಿಮಗೆ ಪ್ರಾಫಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಾಗಬೇಕು ಅಂದ್ರೆ ಕನಿಷ್ಠ ನಿಮಗೆ 5 ರಿಂದ 6 ತಿಂಗಳು ಬೇಕೇ ಬೇಕು. ಯಾವುದೇ ಬಿಸ್ನೆಸ್ ಇದು ತಗೊಳ್ಳಿ, ಬಟ್ಟೆ ಅಂಗಡಿ ತಗೊಳ್ಳಿ, ಬೇಕರಿ ತಗೊಳ್ಳಿ, ದಿನಸಿ ಅಂಗಡಿ ತಗೊಳ್ಳಿ, ಯಾವುದೇ ಬಿಸ್ನೆಸ್ ಶುರು ಮಾಡಿ ನೀವು ಹೊರಗಡೆ ಕನಿಷ್ಠ 6 ತಿಂಗಳು ನೀವು ಪೇಷನ್ಸ್ ಇಟ್ಕೊಂಡು ಅಲ್ಲಿ ವರ್ಕ್ ಮಾಡ್ಲೇಬೇಕು. ಕಸ್ಟಮರ್ಸ್ ಗಳು ಬರೋವರೆಗೂ ತಾಳ್ಮೆಯಿಂದ ನೀವು ಶ್ರಮ ಹಾಕ್ಲೇಬೇಕು. ಬಟ್ ಆ ಲಾಜಿಕ್ ನ ನಾವು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಯಾಕೆ ಇಟ್ಕೊಳ್ತಿಲ್ಲ ಅಂತೇಳಿ ನಾನು ಸರ್ವೆ ಮಾಡಿದಾಗ ಮಾರ್ಕೆಟ್ ಅಲ್ಲಿ ಅಂಡ್ ತುಂಬಾ ಲೀಡರ್ಸ್ ಗಳ ಜೊತೆ ಚರ್ಚೆ ಮಾಡಿದಾಗ ನನಗೆ ಸಿಕ್ಕಂತ ಪಾಯಿಂಟ್ ಏನಂತ ಅಂದ್ರೆ ಸ್ನೇಹಿತರೆ, 2 ಇಂಪಾರ್ಟೆಂಟ್ ಪಾಯಿಂಟ್. ಮೊದಲನೇ ಪಾಯಿಂಟ್, ಇಲ್ಲಿ ದೊಡ್ಡ ಇನ್ವೆಸ್ಟ್ಮೆಂಟ್ ಇಲ್ಲ, 0 ಇನ್ವೆಸ್ಟ್ಮೆಂಟ್. ಆಕ್ಚುಲಿ ಕೊಟ್ಟಿರೋ ದುಡ್ಡಿ ಪ್ರಾಡಕ್ಟ್ ಸಿಕ್ಬಿಡತ್ತೆ. ಎಲ್ಲೋ ಒಂದ್ ಕಡೆ ಅತಿಯಾದ್ರೆ ಅಮೃತನು ಕೂಡ ವಿಷ ಅಂತ ಹೇಳ್ತೀವಲ್ಲ, ಹಾಗೆ ಈ 0 ಇನ್ವೆಸ್ಟ್ಮೆಂಟ್ ಇರೋದು ಕೂಡ ಇವತ್ತು ತುಂಬಾ ಜನ ಇಂಡಸ್ಟ್ರಿಯಲ್ಲಿ ಫೇಲ್ ಆಗ್ತಿರೋ ಕಾರಣ ಅಂತ ಹೇಳ್ತಾರೆ. ಇದಕ್ಕೆ ಅಗ್ರಿ ಆಗ್ತೀರಾ? ಒಂದು ಪಾಯಿಂಟ್ಗೆ ಅಗ್ರಿ ಆಗಿದ್ದೀರಾ ಅಂದ್ರೆ ಥಮ್ಸ್ ಅಪ್ ಮಾಡಿ. ಹೆಂಗೆ 0 ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಇವತ್ತು ತುಂಬಾ ಜನ ಫೇಲ್ ಆಗ್ಲಿಕ್ಕೆ ಕಾರಣ ಆಗ್ತಾ ಇದೆ ಅಂತಂದ್ರೆ, ಈಗ ನಿಮ್ಗಳಿಗೆ ನಾನು ಕೇಳುವಂಥದ್ದು, ನಿಮ್ ಟೀಮ್ ನಲ್ಲಿ ಯಾರೆಲ್ಲ ಜಾಯಿನ್ ಆಗಿದ್ದಾರೆ ಅವ್ರಗಳೆಲ್ಲರೂ ಕೂಡ 5 ಲಕ್ಷ 10 ಲಕ್ಷ ಬಂಡವಾಳ ಹಾಕಿ ನಿಮ್ ಕಂಪ್ನಿಲಿ ಜಾಯಿನ್ ಆಗಿದ್ರೆ, ನಿಮ್ ಟೀಮ್ ನಲ್ಲಿ ಜಾಯಿನ್ ಆಗಿದ್ರೆ, ಅವರು ಜಾಯಿನ್ ಆಗಿ 2 ತಿಂಗಳು 3 ತಿಂಗಳಿಗೆ ಬಿಸ್ನೆಸ್ ಆಗಿಲ್ಲ ಅಂತ ಅಂದಿದ್ರೆ ಕ್ವಿಟ್ ಮಾಡ್ತಿದ್ರ? ಇವತ್ತೇನ್ ನಿಮ್ ಟೀಮ್ ನಲ್ಲಿ ಜನ ಬಿಸ್ನೆಸ್ ಆಗಿಲ್ಲ ಅಂತ ಹೇಳಿ ಕ್ವಿಟ್ ಮಾಡ್ತಾ ಇದಾರೆ, ನಿಮ್ಮನ್ನ ಬ್ಲೇಮ್ ಮಾಡ್ತಾ ಇದಾರೆ, ನಿಮ್ ಕಂಪ್ನಿನ ಬ್ಲೇಮ್ ಮಾಡ್ತಾ ಇದಾರೆ, ಅದೇ ವ್ಯಕ್ತಿಗಳು 5 ಲಕ್ಷ 10 ಲಕ್ಷ ಬಂಡವಾಳ ಹಾಕಿ ನಿಮ್ ಕಂಪ್ನಿಗೆ ಜಾಯಿನ್ ಆಗಿದ್ರೆ 2-3 ತಿಂಗಳಲ್ಲಿ ಪ್ರಯತ್ನ ಮಾಡಿ ಇದಾಗಲ್ಲ ಅಂತ ಹೇಳ್ಬಿಟ್ಟು ಕ್ವಿಟ್ ಮಾಡ್ತಾ ಇದ್ರ? ನೋಡಿ ಸ್ನೇಹಿತರೆ, ನಿಮ್ಮ ಹತ್ರನೇ ಇಲ್ಲಿ ಪಾಯಿಂಟ್ ಇದೆ. ಆನ್ಸರ್ ಇಸ್ ನೋ. ಕರೆಕ್ಟಾ? ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ ನ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನಿಗೆ ಅದು ಪೇನ್ ಇರುತ್ತೆ, ಆ ನೋವಿರುತ್ತೆ. ಯಾಕಂದ್ರೆ ಆ ದುಡ್ಡು ಮೆಜಾರಿಟಿ ಜನರು ತಾವೇನೋ ಒಂದು ಸೇವಿಂಗ್ಸ್ ಮಾಡಿ ಆ ಸೇವಿಂಗ್ಸ್ ದುಡ್ಡಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರಲ್ಲ. ಇನ್ ಜನರಲ್ ಆಗಿ ಮೆಜಾರಿಟಿ ಜನರು 5-10 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಬಿಸ್ನೆಸ್ ಮಾಡೋರೆಲ್ಲರೂ ಕೂಡ ಸಾಲ ಮಾಡೇನೆ ಬಿಸ್ನೆಸ್ ಮಾಡಿರ್ತಾರೆ, ಅಥವಾ ಒಂದು ಗೋಲ್ಡ್ ಲೋನ್ ಮಾಡಿ ಬಿಸ್ನೆಸ್ ಮಾಡಿರ್ತಾರೆ, ಅಥವಾ ಒಂದು ಸಾಲ ತಗೊಂಡು ಯಾವ್ದೊಂದ್ರಲ್ಲಿ ಬಿಸ್ನೆಸ್ ಮಾಡಿರ್ತಾರೆ. ಅಲ್ಲಿ ಇಂಟ್ರೆಸ್ಟ್ ಕೂಡ ಕಟ್ಟುವಂತ ಪರಿಸ್ಥಿತಿ ಇರುತ್ತೆ. ಇಲ್ಲೇನಾದ್ರೂ ಬಿಸ್ನೆಸ್ ಪ್ರಾಫಿಟ್ ಗೆ ಮಾಡ್ಕೊಳಕ್ ಆಗ್ಲಿಲ್ಲ ಅಂತಂದ್ರೆ ಅಲ್ಲಿ ಅಸಲು ಸೇರಿಸಿ ಬಡ್ಡಿನೂ ಕಟ್ಟಬೇಕಾಗತ್ತೆ. ಅವೆಲ್ಲ ಭಯ ಇರುತ್ತಲ್ಲ, ಅವಾಗ ಶ್ರದ್ಧೆಯಿಂದ ಕೆಲಸ ಮಾಡ್ತಾನೆ ಮನುಷ್ಯ. ಭಯ ಇರ್ಬೇಕು ಅವನಿಗೆ, ನಾನೇನೋ ಒಂದು ಕಳ್ಕೊಳ್ತೀನಿ ಅನ್ನೋ ಒಂದು ಭಯ ಇದ್ದಾಗ್ಲೇನೆ ಅವನು ಶ್ರದ್ಧೆಯಿಂದ ಕೆಲಸ ಮಾಡುವಂತದ್ದು. ಬಟ್ ನಮ್ಮ ಇಂಡಸ್ಟ್ರಿಲಿ ನೋಡಿ, ಕಳ್ಕೊಳ್ಳೋದು ಏನಿಲ್ಲ ಅವನಿಗೆ. ಏನ್ ಲಾಸ್ ಇದೆ? ಶುರು ಮಾಡ್ತಾನೆ, ಒಂದ್ 5,000 ರೂಪಾಯಿ ಪ್ರಾಡಕ್ಟ್ ತಗೊಂಡು ಒಂದ್ 2-3 ತಿಂಗಳು ಅವ್ನು ಅನ್ಕೊಂಡಂಗ್ ಆಗ್ಲಿಲ್ಲ, ಬಿಟ್ಟು ಹೋಗ್ತಾನೆ ಅಂತ ಅನ್ಕೊಳ್ಳಿ. ಅವ್ನಿಗೆ ಏನ್ ಲಾಸ್ ಇದೆ? ಏನೇನೂ ಲಾಸ್ ಇಲ್ಲ. ಹಂಗಾಗಿನೇ ಜನ ಕ್ವಿಟ್ ಮಾಡ್ತಾ ಇದಾರೆ. ಕರೆಕ್ಟಾ? ಅದಕ್ಕೆ ಇದಕ್ಕೇನಾದ್ರೂ ಸೊಲ್ಯೂಷನ್ ಇದೆಯಾ ಅನ್ನೋ ಒಂದು ಪಾಯಿಂಟ್ ಅಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ ಸ್ನೇಹಿತರೆ. ಇಸ್ ಎನಿ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್ ಅಂತ ಹೇಳಿ, ಈ ಸಮಸ್ಯೆಗೆ ಏನಾದ್ರೂ ಸೊಲ್ಯೂಷನ್ ಇದೆಯಾ? ಅವಾಗ ಒಂದ್ ಪಾಯಿಂಟ್ ಬಂದಿದ್ದು, ಅವರಿಗೆ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ಸೋಣ ಅಂತಂದ್ರೆ ಆ ತರದ ಆಪ್ಷನ್ಸ್ ನಮ್ಮ ಇಂಡಸ್ಟ್ರಿಲಿ ಇಲ್ಲ. 1 ಲಕ್ಷ 2 ಲಕ್ಷ ಬಂಡವಾಳ ಹಾಕ್ಸೋಣ, 1 ಲಕ್ಷ 2 ಲಕ್ಷ ಬಂಡವಾಳ ಹಾಕಿ ಪ್ರಾಡಕ್ಟ್ಸ್ ನ ಖರೀದಿ ಮಾಡ್ಸೋಣ ಅಂದ್ರೆ ಆಪ್ಷನ್ ಇಲ್ಲ. ಕರೆಕ್ಟಾ? ಅದು ರೈಟ್ ಡಿಸಿಷನ್ ಆಗಲ್ಲ. ಹಾಗಾದ್ರೆ ಇನ್ನೇನ್ ಸೊಲ್ಯೂಷನ್ ಇದೆ? ನಾನ್ ಗಮನಿಸ್ದಾಗೆ ಸ್ನೇಹಿತರೆ, ತುಂಬಾ ಜನ ಇಂಡಸ್ಟ್ರಿಯಲ್ಲಿ ಸೀರಿಯಸ್ ಆಗಿ ಯಾರೆಲ್ಲ ವರ್ಕ್ ಮಾಡ್ತಿದಾರಲ್ಲ ಅವ್ರನ್ನ ಗಮನಿಸಿದ್ರೆ ಅವ್ರು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನ ಫಾಲೋ ಅಪ್ ಮಾಡ್ತಾ ಇದಾರೆ. ಆ ಪಾಯಿಂಟ್ ಏನಂತಂದ್ರೆ, ಯಾರು ಅತಿ ಹೆಚ್ಚು ಜನಕ್ಕೆ ಅವಕಾಶ ಕೊಡ್ತಾರೆ ನೋಡಿ, ಅಂದ್ರೆ ಯಾರು ಅತಿ ಹೆಚ್ಚು ಜನ ಜಾಯಿನ್ ಮಾಡಿಸ್ತಾರೆ ನೋಡಿ, ಅವರೇ ಈ ಬಿಸ್ನೆಸ್ ನಲ್ಲಿ ಅತಿ ಹೆಚ್ಚು ಜನ ಉಳಿತಿರುವಂತದ್ದು. ಇದಕ್ಕೆ ಎಷ್ಟು ಜನ ಅಗ್ರಿ ಆಗ್ತೀರಾ? ಎಷ್ಟು ಜನ ಅಗ್ರಿ ಆಗ್ತೀರಾ? ಈ ಪಾಯಿಂಟ್ ಅನ್ನ ನಾನು ನಿಮಗೆ ಬಿಡ್ಸಿ ಹೇಳ್ತೀನಿ, ಬಿಡ್ಸಿ ಹೇಳಿದ್ರೆ ಸ್ವಲ್ಪ ನಿಮಗೆ ಅರ್ಥ ಆಗತ್ತೆ. ಯಾರು ಈ ಒಂದು ಇಂಡಸ್ಟ್ರಿಗೆ ಜಾಯಿನ್ ಆಗಿ ಒಬ್ರನ್ನೂ ಕೂಡ ರೆಕಮೆಂಡ್ ಮಾಡಲ್ಲ, ಅಂದ್ರೆ ಒಬ್ಬ ವ್ಯಕ್ತಿಯನ್ನು ಕೂಡ ತಮ್ಮ ಟೀಮ್ ನಲ್ಲಿ ಜಾಯ್ನಿಂಗ್ ಮಾಡಿಸ್ಕೊಳ್ಳಲ್ಲ, ಅಂತವ್ರನ್ನ ನೀವು ನೋಡಿ ನಿಮ್ ಟೀಮ್ ನಲ್ಲಿ
100ಕ್ಕೆ 100% ಅವರು ನಿಮ್ಮ ಟೀಮ್ ಅನ್ನ ಬಿಟ್ಟು ಹೋಗ್ತಾರೆ ಇವತ್ತಲ್ಲ ನಾಳೆ. am I right? ಎಸ್ ಆರ್ ನೋ ಒಂದ್ಸಲ ಅನ್ಮ್ಯೂಟ್ ಮಾಡ್ತೀನಿ. ನಾನು ಹೇಳ್ತಿರೋ ಪಾಯಿಂಟ್ ಕರೆಕ್ಟ್ ಇದೆಯಾ? ನೀವು ಬೇಕಾದ್ರೆ ನಿಮ್ಮ ಜಿನಾಲಜಿ ಓಪನ್ ಮಾಡಿ, ನಿಮ್ದು ಟೀಮ್ದು ಟ್ರೀ ಚೆಕ್ ಮಾಡಿ. ಸರ್ ಕರೆಕ್ಟ್ ಇದೆ ಸರ್. ಎಸ್ ಸರ್ ಎಸ್ ಸರ್ ಹೌದು ಸರ್. ನಿಮ್ಮ ಟೀಮ್ ಟ್ರೀ ಓಪನ್ ಮಾಡಿ, ಜಿನಾಲಜಿ ಓಪನ್ ಮಾಡಿ, ಅಲ್ಲಿ ಗಮನಿಸಿದ್ರೆ ಯಾರೆಲ್ಲ ಬಿಟ್ಟೋಗಿದ್ದಾರೆ ನಿಮ್ ಟೀಮ್ನ ಅಂತೇಳಿ ನೀವು ಕ್ರಾಸ್ ಚೆಕ್ ಮಾಡಿದ್ರೆ ಅವ್ರು ಒಬ್ರನ್ನೂ ಕೂಡ ಜಾಯಿನ್ ಮಾಡಿಸ್ಕೊಂಡಿರಲ್ಲ ಅವ್ರ ಟೀಮಲ್ಲಿ. ಅವರಂತೂ 100ಗೆ 100% ಬಿಟ್ಟೋಗಿರ್ತಾರೆ, ಇಲ್ಲ ಬಿಟ್ಟೋಗೋ ಸಾಧ್ಯತೆ ಇರುತ್ತೆ. ಈಗ ಸದ್ಯಕ್ಕೆ ಬಿಟ್ಟೋಗ್ಬಿಟ್ಟಿರ್ತಾರೆ, ಅಥವಾ ಇನ್ನೂ ಆಕ್ಟಿವ್ ಇದಾರೆ ಅಂತಂದ್ರೆ ಇವತ್ತೆಲ್ಲ ನಾಳೆ ಬಿಟ್ಟೋಗ್ತಾರೆ. ಫಿಕ್ಸ್ ಅಂತ ಬರ್ಕೊಳ್ಳಿ. ನಿಮ್ಮ ಟೀಮ್ ನಲ್ಲಿ ಇನ್ನೂ ಒಬ್ಬ ವ್ಯಕ್ತಿಗೂ ರೆಫರ್ ಮಾಡಿಲ್ಲ ಅವರು ನಿಮ್ಮ ಸಂಸ್ಥೆನ ಅಂತಂದ್ರೆ ಬರ್ದಿಟ್ಕೊಳ್ಳಿ. ಅವರು ಇವತ್ತು ಕ್ವಿಟ್ ಮಾಡಿರ್ತಾರೆ 1 ಪಾಯಿಂಟ್, ಇಲ್ಲ ಇವತ್ತಲ್ಲ ನಾಳೆ ಕ್ವಿಟ್ ಮಾಡ್ತಾರೆ ಅಂತೇಳಿ. ಅಂದ್ರೆ ನಿಮ್ಮ ಭವಿಷ್ಯವನ್ನ ನಾನು ಈಗ್ಲೇನೆ ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ನಿಮ್ಮ ಬಿಸ್ನೆಸ್ದು ಭವಿಷ್ಯ ಏನಿದೆ ಅಲ್ಲ, ಅದನ್ನ ಒಂದು ಇಂಪಾರ್ಟೆಂಟ್ ಎಕ್ಸಾಂಪಲ್ ಕೊಟ್ಟು ನಾನು ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಕ್ಲಿಯರ್? ಸೊ ಫಸ್ಟ್ ಪಾಯಿಂಟ್, ಒಬ್ಬ ವ್ಯಕ್ತಿ ಜಾಯ್ನಿಂಗ್ ಆಗಿ ಅವನು 1 ತಿಂಗಳಾದ್ರೂ 2 ತಿಂಗಳಾದ್ರೂ 3 ತಿಂಗಳಾದ್ರೂ ಇನ್ನೂ ಒಬ್ರಿಗೂ ಜಾಯಿನ್ ಮಾಡಿಸಿಲ್ಲ ಅಂತಂದ್ರೆ ಅವನ ಬಿಟ್ಟೋಗುವಂತ ಸಾಧ್ಯತೆಗಳು ಎಷ್ಟಿರುತ್ತೆ ಅಂತಂದ್ರೆ 100% ಇರುತ್ತೆ ಅಂತ ಹೇಳ್ತೀವಿ ಆಸ್ ಪರ್ ದ ಸರ್ವೆ. ಈಗ ಸೆಕೆಂಡ್ ಪಾಯಿಂಟ್, ಒಬ್ಬ ವ್ಯಕ್ತಿ ಒಬ್ರನ್ನ ರೆಫರ್ ಮಾಡಿದ್ದಾರೆ. ಎಷ್ಟು ಜನ ರೆಫರ್ ಮಾಡಿದ್ದಾರೆ? ಆನ್ಸರ್ ಮಾಡಿ ಚಾಟ್ ಬಾಕ್ಸ್ ನಲ್ಲಿ. ಮಧ್ಯೆ ನಾನು ನಿಮಗೆ ಚಾಟ್ ಬಾಕ್ಸ್ ನಲ್ಲಿ ಮೆಸೇಜ್ ಮಾಡ್ಲಿಕ್ಕೆ ಹೇಳ್ತೀನಿ, ಅನ್ಮ್ಯೂಟ್ ಮಾಡಿ ಮಾತನಾಡ್ಲಿಕ್ಕೆ ಹೇಳ್ತೀನಿ, ರಿಪ್ಲೈ ಕೊಡ್ಲಿಕ್ಕೆ ಹೇಳ್ತೀನಿ. ಅದಕ್ಕೆ ಕಾರಣ ಒಂದೇ, ನೀವು ಆಕ್ಟಿವ್ ಆಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿ ಅಂತ ಹೇಳಿ. ಸೊ ಈಗ ಸೆಕೆಂಡ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಒಬ್ಬ ವ್ಯಕ್ತಿ ನಿಮ್ ಟೀಮ್ ನಲ್ಲಿ ಒಬ್ರನ್ನ ರೆಫರ್ ಮಾಡಿದ್ದಾರೆ. ಸೊ ಇವರು ಉಳ್ಕೊಳ್ಳೋ ಸಾಧ್ಯತೆ ನಿಮ್ ಟೀಮ್ ನಲ್ಲಿ ಎಷ್ಟು ಪರ್ಸೆಂಟೇಜ್ ಇರುತ್ತೆ? 25% ಇರುತ್ತೆ ಸ್ನೇಹಿತರೆ. 25%, 25% ಇರುತ್ತೆ. ಅಂದ್ರೆ 75% ಬಿಟ್ಟೋಗೋ ಸಾಧ್ಯತೆನೇ ಜಾಸ್ತಿ. ಉಳ್ಕೊಳ್ಳೋ ಸಾಧ್ಯತೆ ಎಷ್ಟು? 25%. ನಿಮ್ ಜನಾಲಜಿಲ್ ನೋಡಿ, ಜಸ್ಟ್ ಒಬ್ರಿಗೆ ರೆಫರ್ ಮಾಡಿರೋರು ಎಷ್ಟು ಜನ ಉಳ್ಕೊಂಡಿದ್ದಾರೆ, ಎಷ್ಟು ಜನ ಬಿಟ್ಟೋಗಿದ್ದಾರೆ ಅಂತ. ನೆಕ್ಸ್ಟ್ ಎಕ್ಸಾಂಪಲ್, ನಿಮ್ ಟೀಮ್ ನಲ್ಲಿ ಒಬ್ಬ ವ್ಯಕ್ತಿ ಇಬ್ರಿಗೆ ರೆಫರ್ ಮಾಡಿದ್ದಾರೆ. ಎಷ್ಟು ಜನಕ್ಕೆ ರೆಫರ್ ಮಾಡಿದ್ದಾರೆ? ಇಬ್ರಿಗೆ ರೆಫರ್ ಮಾಡಿದ್ದಾರೆ. ಅವ್ರು ಉಳ್ಕೊಳ್ಳೋ ಸಾಧ್ಯತೆ ಎಷ್ಟು ಪರ್ಸೆಂಟೇಜ್? 50%. 50-50. ಈ ಕಡೆ ಉಳ್ಕೊಂಡ್ರೆ 50% ಉಳ್ಕೋಬಹುದು, ಇಲ್ಲ ಹೋದ್ರೆ 50% ಹೋಗ್ಬೋದು. ಗ್ಯಾರಂಟಿ ಇಲ್ಲ, ಮೇ ಬಿ ಮೇ ನಾಟ್ ಬಿ. ಇಬ್ರಿಗೆ ರೆಕಮೆಂಡ್ ಮಾಡಿದೆ. ಇನ್ನೊಂದು ಕ್ಯಾಟಗರಿ ಇದೆ, 3 ಜನಕ್ಕೆ ರೆಕಮೆಂಡ್ ಮಾಡಿರುವಂತವ್ರು. ಈ 3 ಜನಕ್ಕೆ ರೆಕಮೆಂಡ್ ಮಾಡಿರುವಂತವ್ರು ಉಳ್ಕೊಳ್ಳೋ ಸಾಧ್ಯತೆ 75% ಇರುತ್ತೆ, ಬಿಟ್ಟೋಗೋ ಸಾಧ್ಯತೆ 25% ಇರುತ್ತೆ. ಅಂದ್ರೆ ನಿಮ್ ಟೀಮ್ ನಲ್ಲಿ 100 ಜನ ಜಾಯಿನ್ ಆಗಿ ಆ 100 ಜನರು ಕೂಡ 3 ಜನಕ್ಕೆ ರೆಕಮೆಂಡ್ ಮಾಡಿದ್ದಾರೆ ಅಂತಂದ್ರೆ ಅದರಲ್ಲಿ ಆ 100 ಜನದಲ್ಲಿ 75 ಜನ ನಿಮ್ ಜೊತೆ ಆಕ್ಟಿವ್ ಆಗಿ ಉಳಿಯೋ ಸಾಧ್ಯತೆ ಇರುತ್ತೆ, 25 ಜನ ಬಿಟ್ಟೋಗೋ ಸಾಧ್ಯತೆ ಇರುತ್ತೆ ಅಂತ. ಕ್ಲಿಯರ್? ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಎಕ್ಸಾಂಪಲ್, ಸರ್ ಬಿಟ್ಟೋಗೋ ಸಾಧ್ಯತೆನೆ 0 ಆಗ್ಬಿಡ್ಬೇಕು, ನಮ್ ಟೀಮ್ ನಲ್ಲಿ ಜಾಯಿನ್ ಆದವರೆಲ್ಲ ಉಳ್ಕೊಳ್ಬೇಕು ಸರ್. ಅದಕ್ಕೆ ಏನ್ ಮಾಡ್ಬೇಕು ಹೇಳಿ ಅಂತಂದ್ರೆ, ಈಗ ಇಂಪಾರ್ಟೆಂಟ್ ಪಾಯಿಂಟಿಗೆ ಬರ್ತಾ ಇದೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನಿಮ್ಮ ಕಿವಿಯನ್ನ ಸ್ವಲ್ಪ ಶಾರ್ಪ್ ಮಾಡ್ಕೊಳ್ಳಿ. ನಿಮ್ಮ 100% ಫೋಕಸ್ ನಾನು ಹೇಳೋ ಪಾಯಿಂಟಿಗೆ ಇರ್ಲಿ. ಕ್ಲಿಯರ್? ಎಲ್ಲರೂ ಕೂಡ ಸೀರಿಯಸ್ ಆಗಿ ಭಾಗವಹಿಸ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ. ಆರ್ ಯು ರಿಯಲಿ ಸೀರಿಯಸ್? ಅನ್ಮ್ಯೂಟ್ ಮಾಡಿದ್ದೀನಿ ಸ್ನೇಹಿತರೆ. ನಿಜವಾಗ್ಲೂ ನೀವು ಸೀರಿಯಸ್ ಆಗಿ ಕೇಳಿಸ್ಕೊಳ್ತಿದ್ದೀರಾ? Yes, sir. Yes, sir. Yes, sir. ಥ್ಯಾಂಕ್ ಯು ಲೀಡರ್ಸ್. ನಿಮ್ಮ ಟೀಮ್ ನಲ್ಲಿ ಯಾರು 4 ಜನರಿಗೆ ರೆಕಮೆಂಡ್ ಮಾಡ್ತಾರೆ, 4 ಮತ್ತು 4ಕ್ಕಿಂತ ಹೆಚ್ಚು, ನಿಮ್ಮ ಟೀಮ್ ನಲ್ಲಿ ಯಾರು 4 ಜನರಿಗೆ ಅಥವಾ 4ಕ್ಕಿಂತ ಹೆಚ್ಚು ಜನರಿಗೆ ಅವಕಾಶ ಕೊಡ್ತಾರೆ ಅಥವಾ ಜಾಯ್ನಿಂಗ್ ಮಾಡಿಸ್ತಾರೆ ನಿಮ್ಮ ಟೀಮ್ ನಲ್ಲಿ, ಅವ್ರು ಉಳಿಯೋ ಸಾಧ್ಯತೆ 100% ಇರುತ್ತೆ. 100% ಇರುತ್ತೆ. ಸೊ ಇಲ್ಲಿಗೆ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ತು. ನಿಮ್ ಟೀಮ್ ನಲ್ಲಿ ಯಾರೆಲ್ಲ ಜಾಯಿನ್ ಆಗಿದ್ದಾರೆ ಅವರೆಲ್ಲರನ್ನೂ ಕೂಡ ನಿಮ್ ಟೀಮ್ ನಲ್ಲಿ ಉಳಿಯೋ ತರ ಮಾಡ್ಕೊಳ್ಬೇಕು ಅಂದ್ರೆ, ನಿಮ್ ಕಂಪನಿನ ಬಿಟ್ಟು ಹೋಗದಿರೋ ತರ ಮಾಡ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ಇರುವಂತಹ ಒಂದೇ ಒಂದು ದಾರಿ ಏನು ಅಂತಂದ್ರೆ, ಅವ್ರ ಕಡೆಯಿಂದ ಅತಿ ಶೀಘ್ರದಲ್ಲೇ ಅಂದ್ರೆ ವಿತಿನ್ 30 days
ನೋಟ್ ಮಾಡ್ಕೊಂಬಿಡಿ ಇದನ್ನ ಬೇಕಾದ್ರೆ. ಅವ್ರು ಜಾಯ್ನಿಂಗ್ ಆಗಿದ್ದ ದಿನದಿಂದ ನೆಕ್ಸ್ಟ್ 30 ದಿನದೊಳಗಡೆ ಟೆನಿ ಕಾಸ್ಟ್ ಅವ್ರ ಕಡೆಯಿಂದ 4 ಸ್ಪಾನ್ಸರ್ ಮಾಡಿಸ್ಬೇಕು. 4 ಜನರಿಗೆ ಅವ್ರ ಕಡೆಯಿಂದ ಅವಕಾಶ ಕೊಡ್ಬೇಕು. ನೀವು ವಿತಿನ್ 30 ಡೇಸ್ ಅಲ್ಲಿ 4 ಜನರಿಗೆ ಅವಕಾಶ ಕೊಡಿಸ್ತೆ ಒಬ್ರಿಗೆ ಅವಕಾಶ ಕೊಡ್ಸಿದೀರಾ ಅಂತಂದ್ರೆ ಅವ್ರು ಉಳಿಯೋ ಸಾಧ್ಯತೆ 25% ಇರುತ್ತೆ. ವಿತಿನ್ 30 ಡೇಸ್ ಅಲ್ಲಿ ಅವ್ರಿಗೆ ಇಬ್ರು ಅವಕಾಶ ಕೊಡ್ಸಿದ್ದಾರೆ ಅಂತಂದ್ರೆ 50% ಉಳಿಯೋ ಸಾಧ್ಯತೆ ಇರುತ್ತೆ. ವಿತಿನ್ 30 ಡೇಸ್ ಅಲ್ಲಿ ಅವ್ರು 3 ಜನಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ಉಳಿಯೋ ಸಾಧ್ಯತೆ 75% ಇರುತ್ತೆ. ಅದೇ ವಿತಿನ್ 30 ಡೇಸ್ ಅಲ್ಲಿ 4 ಜನಕ್ಕೆ ಅವಕಾಶ ಕೊಡ್ಸಿದಿರಿ ನೀವು ಅವ್ರ ಕಡೆಯಿಂದ ಅಂತಂದ್ರೆ ಉಳಿಯೋ ಸಾಧ್ಯತೆ 100% ಇರುತ್ತೆ. ಸೊ ಇವಾಗ ನಿಮ್ಗೆ ಒಂದು ಪ್ರಶ್ನೆ ಮೇಜರ್ ಆಗಿ ಇರ್ತಿತ್ತು. ಸೊ ನನ್ನ ಟೀಮ್ ನಲ್ಲಿ ಜಾಯ್ನ್ ಆದವರೆಲ್ಲ ಉಳಿಬೇಕು ಅಂದ್ರೆ ಏನ್ ಮಾಡ್ಬೇಕು? ತುಂಬಾ ಜನ ಬಿಟ್ಟು ಹೋಗ್ತಾ ಇದಾರೆ, ಅದಕ್ಕೆ ಕಾರಣ ಏನು? ಇದಕ್ಕೆ ಒಂದು ಕ್ಲಿಯರ್ ಐಡಿಯಲ್ ಸೊಲ್ಯೂಷನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಸುಲಭವಾಗಿ ಅರ್ಥ ಆಗೋ ತರ ಜಾಯ್ನ್ ಆದಂತವರೆಲ್ಲರನ್ನೂ ಕೂಡ ಉಳಿಸ್ಕೊಳ್ಳಿಕ್ ಬೇಕಾಗಿರುವಂತ ಒಂದು ಸ್ಟ್ರಾಟಜಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಜಾಯ್ನಿಂಗ್ ಆಗಿದ ನೆಕ್ಸ್ಟ್ 30 ದಿನದ ಒಳಗಡೆನೆ ಆಗ್ಬೇಕು. ನೀವು ಜಾಯ್ನಿಂಗ್ ಆಗಿ 30 ದಿನ ಆದ್ಮೇಲೆ ಅವ್ರ ಕಡೆಯಿಂದ ವರ್ಕ್ ಮಾಡಿಸ್ಲಿಕ್ಕೆ ಹೋದ್ರೆ ಅಷ್ಟೊತ್ತಿಗೆ ಆಲ್ರೆಡಿ ಆ ಒಂದು ಮೋಟಿವೇಶನ್ ಕಡಿಮೆ ಆಗೋಗಿರುತ್ತೆ. ಆಲ್ರೆಡಿ ಜಾಯ್ನಿಂಗ್ ಆಗಿದ್ದಾರೆ, 30 ದಿನ ಕಳೆದೋಗಿದೆ. ಆ 30 ದಿನ ಆದ್ಮೇಲೆ ನೀವು ಅವ್ರ ಜೊತೆ ವರ್ಕಿಗೆ ಹೋಗ್ತೀರಾ, ಅಷ್ಟು ಮೋಟಿವೇಶನ್ ಇರಲ್ಲ, ಅಷ್ಟು ನಿಮ್ಮ ಕಂಪನಿ ಬಗ್ಗೆ ಅಭಿಮಾನ ಇರಲ್ಲ, ಅಷ್ಟು ಡ್ರೀಮ್ಸ್ ಗಳು ಅವರಲ್ಲಿ ಇರಲ್ಲ, ಏನಕ್ಕೆ ಶುರು ಮಾಡಿದೆ ಅನ್ನೋ ಕ್ಲಾರಿಟಿ ಇರಲ್ಲ. ಸೊ ಹಂಗಾಗಿ ಜಾಯ್ನಿಂಗ್ ಆಗಿ ದಿನದಿಂದನೇ ನಾನು ಹೇಳ್ತಿರೋದು, ಜಾಯ್ನಿಂಗ್ ಆಗಿ ದಿನದಿಂದನೇ 30 ದಿನ ಟೈಮ್ ಅವ್ರಿಗೆ ವ್ಯಾಲಿಡಿಟಿ. ಸೊ ಇವಾಗ ಪ್ರತಿಯೊಂದು ಪ್ರಾಡಕ್ಟ್ ಗೆ ವ್ಯಾಲಿಡಿಟಿ ಅಂತ ಇರುತ್ತೆ, ಕರೆಕ್ಟಾ? ವ್ಯಾಲಿಡಿಟಿ ಅಂತ ಅಂದ್ರೆ ಅವ್ರೇನ್ ಟೈಮಿಂಗ್ಸ್ ಹೇಳಿರ್ತಾರೆ. ಉದಾಹರಣೆಗೆ ಆ ಒಂದು ಪ್ರಾಡಕ್ಟ್ ವಿತಿನ್ 6 ಮಂತ್ ಅಲ್ಲಿ ಮಾತ್ರ ಬಳಸಬೇಕು ಅಂತ ಇರುತ್ತೆ. ಅದರ ಅರ್ಥ ಏನು ಅಂತಂದ್ರೆ ಆ ಒಂದು ಪ್ರಾಡಕ್ಟ್ ನ ಬಳಸಲಿಕ್ಕೆ, ಆ ಪ್ರಾಡಕ್ಟ್ ಗೆ ನಾವು ಯೂಸ್ ಮಾಡ್ಲಿಕ್ಕೆ ಅದ್ರದ್ದು ಟೈಮ್ ಬಂದು 6 ತಿಂಗಳು. ಕ್ಲಿಯರ್? ಆ ಪ್ರಾಡಕ್ಟ್ ಯೋಗ್ಯವಾಗಿ ನಮಗೆ ಬಳಕೆ ಆಗಬೇಕು ಅಂತಂದ್ರೆ ಅದಕ್ಕೆ ಟೈಮಿಂಗ್ಸ್ ಬಂದು 6 ಮಂತ್ ಅಂತ ಅನ್ಕೊಳ್ಳಿ. ಇದನ್ನ ವ್ಯಾಲಿಡಿಟಿ ಅಂತ ಕರಿತೀವಿ ಅಥವಾ ಎಕ್ಸ್ಪೈರಿ ಡೇಟ್ ಅಂತ ಕರಿತೀವಿ. ಸೇಮ್ ಆಸ್ ಇಟ್ ಈಸ್ ನಿಮ್ಮ ಟೀಮ್ ನಲ್ಲಿ ಯಾರೆಲ್ಲ ಜಾಯ್ನಿಂಗ್ ಆಗ್ತಾ ಇದ್ದಾರೆ ಅವರಿಗೆ ಎಕ್ಸ್ಪೈರಿ ಡೇಟ್ ಬಂದು 30 ಡೇಸ್. 30 ಡೇಸ್. ಕ್ಲಿಯರ್? ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ನಿಮ್ ಟೀಮ್ ನಲ್ಲಿ ಯಾರೆಲ್ಲ ಜಾಯ್ನಿಂಗ್ ಆಗ್ತಾರೆ, ಜಾಯ್ನಿಂಗ್ ಆಗಿದ್ದರಿಂದ ಅವರಿಗೆ 30 ಡೇಸ್ ಎಕ್ಸ್ಪೈರಿ ಡೇಟ್ ಇರುತ್ತೆ. ಜಾಯ್ನಿಂಗ್ ಆಗಿದ್ ನೆಕ್ಸ್ಟ್ 30 ಡೇಸ್ ಒಳಗಡೆ. ಆ 30 ಡೇಸ್ ಅಲ್ಲಿ ಅವ್ರು ಎಕ್ಸ್ಪೈರಿ ಆಗಬಾರ್ದು ಅಂತಂದ್ರೆ, ನೀವು ಒಂದು ಜಾಯ್ನಿಂಗ್ ಮಾಡಿಸಿದೀರಾ ಅಂತಂದ್ರೆ, ಒಂದು ಜಾಯ್ನಿಂಗ್ ಮಾಡಿಸಿದೀರಾ ಅವ್ರ ಕಡೆಯಿಂದ ಅಂತಂದ್ರೆ ಅವ್ರು ಎಕ್ಸ್ಪೈರಿ ಆಗದೆ ಇರೋದಕ್ಕೆ ಒಂದು 25% ಚಾನ್ಸಸ್ ಇರುತ್ತೆ. ಎಕ್ಸ್ಪೈರಿ ಆಗೋ ಸಾಧ್ಯತೆ 75% ಇರುತ್ತೆ. ವಿತಿನ್ 30 ಡೇಸ್ ಅಲ್ಲ, ಜಾಯ್ನಿಂಗ್ ಆಗಿದ್ದ ದಿನದಿಂದ ನೆಕ್ಸ್ಟ್ 30 ಡೇಸ್ ಒಳಗಡೆ ಒಂದು ಜಾಯ್ನಿಂಗ್ ನ ಆಗಿದೆ ಅಂತಂದ್ರೆ ಎಕ್ಸ್ಪೈರಿ ಆಗೋ ಸಾಧ್ಯತೆ 75% ಇರುತ್ತೆ. ಎಕ್ಸ್ಪೈರಿ ಆಗದೆ ಇರೋ ಸಾಧ್ಯತೆ 25% ಇರುತ್ತೆ. ಅದೇ ಜಾಯ್ನಿಂಗ್ ಆಗಿ ನೆಕ್ಸ್ಟ್ 30 ಡೇಸ್, ಜಾಯ್ನಿಂಗ್ ಆಗಿದ್ದರಿಂದ ನೆಕ್ಸ್ಟ್ 30 ಡೇಸ್ ಒಳಗಡೆ ಅವ್ರ ಕಡೆಯಿಂದ ಏನಾದ್ರು ಇಬ್ರು ಸ್ಪಾನ್ಸರ್ ನೀವು ಮಾಡಿಸಿದೀರಾ ಅಂದ್ರೆ ಸಪೋರ್ಟ್ ಮಾಡಿ, ಎಕ್ಸ್ಪೈರಿ ಆಗೋ ಸಾಧ್ಯತೆ 50% ಇರುತ್ತೆ. ಎಕ್ಸ್ಪೈರಿ ಆಗದಿರೋ ಸಾಧ್ಯತೆನೂ ಕೂಡ 50% ಇರುತ್ತೆ. ಅದೇ ಜಾಯ್ನಿಂಗ್ ಆಗಿದ್ದರಿಂದ ನೆಕ್ಸ್ಟ್ 30 ಡೇಸ್ ಒಳಗಡೆ 3 ಜಾಯ್ನಿಂಗ್ ಮಾಡಿಸಿದೀರಾ ಅಂತಂದ್ರೆ ಅವ್ರ ಕಡೆಯಿಂದ ಎಕ್ಸ್ಪೈರಿ ಆಗೋ ಸಾಧ್ಯತೆ 25% ಇರುತ್ತೆ. ಎಕ್ಸ್ಪೈರಿ ಆಗದೆ ಇರೋ ಸಾಧ್ಯತೆ 75% ಇರುತ್ತೆ. ಎಕ್ಸ್ಪೈರಿನೇ ಆಗ್ಬಾರ್ದು ಸರ್, ನೆವರ್ ಎಕ್ಸ್ಪೈರಿ ಇರಬೇಕು ನಮ್ಮ ಟೀಮ್ ನಲ್ಲಿ ಇರುವಂತ ಪ್ರತಿಯೊಬ್ಬರಿಗೂ ಅಂದ್ರೆ ಜಾಯ್ನಿಂಗ್ ಆಗಿದ್ದರಿಂದ ನೆಕ್ಸ್ಟ್ 30 ಡೇಸ್ ಒಳಗಡೆ ಅವರಿಗೆ 4 ಜನರನ್ನ ಸ್ಪಾನ್ಸರ್ ಮಾಡಿಸಿದ್ರೆ, 4 ಅಥವಾ 4ಕ್ಕಿಂತ ಹೆಚ್ಚು, 4 ಮೇಲೆ ಎಷ್ಟಾದ್ರೂ ಒಳ್ಳೇದೆ, 4ಕ್ಕಿಂತ ಎಷ್ಟು ಜಾಸ್ತಿ ಆಗ್ತಾ ಹೋಗುತ್ತೋ ಅಷ್ಟು ಅವ್ರು ನಿಮ್ ಜೊತೆ ಲೈಫ್ ಲಾಂಗ್ ಉಳಿತಾರೆ. ಅದಂತೂ ಪಾಯಿಂಟ್ ನೆನಪಲ್ಲಿ ಇಟ್ಕೊಳ್ಳಿ. ಗ್ರೇಟರ್ ದಾನ್ ಈಕ್ವಲ್ ಟು 4 ಅಂತ ಹೇಳ್ತಾರೆ ಮ್ಯಾಥಮೆಟಿಕ್ಸ್ ಅಲ್ಲಿ. ಗ್ರೇಟರ್ ದಾನ್ ಆರ್ ಈಕ್ವಲ್ ಟು 4. 4 ಅಥವಾ 4ಕ್ಕಿಂತ ಹೆಚ್ಚು ಯಾರು ಸ್ಪಾನ್ಸರ್ ಮಾಡ್ತಾರೆ ವಿತಿನ್ 30 ಡೇಸ್ ಒಳಗಡೆ ಅವರು ನಿಮ್ಮ ಜೊತೆ ಲೈಫ್ ಲಾಂಗ್ ಉಳಿಯೋ ಸಾಧ್ಯತೆ ಹೆಚ್ಚಿರುತ್ತೆ. ಕ್ಲಿಯರ್? ಎಲ್ಲರಿಗೂ ಕೂಡ ಈ ಪಾಯಿಂಟ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಅರ್ಥ ಆಗಿದ್ರೆ ಥಮ್ಸ್ ಅಪ್ ಮಾಡಿ ಅಥವಾ ವಾಯ್ಸ್ ನ ಅನ್ಮ್ಯೂಟ್ ಮಾಡಿದೀನಿ, ಒಂದ್ಸಲ ಅರ್ಥ ಆಯ್ತು ಅಂತ ಹೇಳಿ ಸ್ನೇಹಿತರೆ. ಅರ್ಥ ಆಯ್ತು ಸರ್. ಎಸ್ ಸರ್. ಥ್ಯಾಂಕ್ ಯು ಲೀಡರ್ಸ್. ಈಗ ಅರ್ಥ ಆಗಿದೆ ಅಂದ್ರೆ ಆಯ್ಕೆ ನಿಮಗ್ ಬಿಡ್ತೀನಿ. ನಿಮ್ ಟೀಮ್ ನಲ್ಲಿ ಜನ ಬಿಟ್ಟೋದ್ರು ಅದಕ್ಕೆ ನೀವೇ ಕಾರಣ ಆಗ್ತೀರಾ, ನಿಮ್ ಜೊತೆ ಉಳ್ಕೊಂಡ್ರು ಕೂಡ ಅದಕ್ಕೆ ನೀವೇ ಕಾರಣ ಆಗ್ತೀರಾ. ಈ ಪಾಯಿಂಟ್ ನಿಮ್ಗೆ ಅರ್ಥ ಆಗಿದೆ ಅಂದ್ರೆ
ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಈ ಪಾಯಿಂಟ್ ಏನಾದ್ರೂ ನಿಮ್ಗೆ ಅರ್ಥ ಆಗಿದ್ರೆ, ಈ ಪಾಯಿಂಟ್ ನ ನೀವು ಸೀರಿಯಸ್ ಆಗಿ ತಗೊಂಡಿದ್ದೀರಾ ಅಂತಂದ್ರೆ, ನಿಮ್ಗೆ ಚೆನ್ನಾಗಿ ಮಂದಟ್ಟಾಗಿದೆ ಅಂತಂದ್ರೆ, ಇನ್ ಮುಂದೆ ನಿಮ್ ಟೀಮ್ ನಲ್ಲಿ ಜಾಯ್ನಿಂಗ್ ಆದವ್ರು ಬಿಟ್ಟೋದ್ರು ಅದಕ್ಕೆ ನೀವೇ ಕಾರಣ ಆಗ್ತೀರಾ. ನಿಮ್ ಟೀಮ್ ನಲ್ಲಿ ಇರೋರು ನಿಮ್ ಜೊತೆ ಲೈಫ್ ಲಾಂಗ್ ಉಳ್ಕೊಂಡ್ರು ಕೂಡ ಅದಕ್ಕೆ ನೀವೇ ಕಾರಣ ಆಗ್ತೀರಾ. ನೇರ ಹೊಣೆಗಾರರು ನೀವೇ ಇರ್ತೀರಾ. ಯಾಕೆ ಅಂತಂದ್ರೆ ಈ ಸಬ್ಜೆಕ್ಟ್ ನಿಮ್ಗೆ ಅರ್ಥ ಆಗಿದೆ. ಸೊ ಪ್ರತಿಯೊಬ್ಬರನ್ನು ಉಳಿಸ್ಕೊಳ್ಬೇಕಾ ಅಥವಾ ಅವ್ರನ್ನ ಮನೆ ಕಳಿಸ್ಬೇಕಾ, ಅವೆಲ್ಲವೂ ಕೂಡ ನೀವು ಡಿಸೈಡ್ ಮಾಡಿ. ಇನ್ಮೇಲೆ ಆಪ್ಷನ್ ನಿಮಗ್ ನಾನು ಬಿಟ್ಟಿದ್ದೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಯೂನಿಕ್ ಫೀಚರ್ ಜೀರೋ ಸೆಟಪ್ ಕಾಸ್ಟ್. ಈ ಬಿಸ್ನೆಸ್ ನ ಮಾಡ್ಲಿಕ್ಕೆ ಯಾವುದೇ ರೀತಿ ಆಫೀಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಫೀಸ್ಗೆ ಎಂಪ್ಲಾಯೀಸ್ ಗಳನ್ನ ಕೆಲಸಕ್ಕೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅವರಿಗೆ ಸಂಬಳ ಕೊಡೋ ಅವಶ್ಯಕತೆ ಇಲ್ಲ. ಇನ್ನು 4ನೇ ಯೂನಿಕ್ ಫೀಚರ್ ನೀವು ನೋಡೋದಾದ್ರೆ, ಒಂದು ಟ್ರೆಡಿಷನಲ್ ಬಿಸ್ನೆಸ್ ನೀವು ಮಾಡಿದ್ರೆ ಅಲ್ಲಿ ಏನೇನೆಲ್ಲ ಸಮಸ್ಯೆಗಳಿರುತ್ತೆ. ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ನೀವು ಕಸ್ಟಮರ್ಸ್ ಗಳಿಗೆ ಕೆಲವೊಂದಿಷ್ಟು ಕಸ್ಟಮರ್ಸ್ ಗಳಿಗೆ ನೀವು ಸಾಲ ಕೊಡ್ಬೇಕಾಗತ್ತೆ. ನಿಮ್ ಪ್ರಾಡಕ್ಟ್ ಅನ್ನ ತಗೊಂಡಂತವ್ರಿಗೆ ರೆಗ್ಯುಲರ್ ಆಗಿ ತಗೊಳ್ತಿರ್ತಾರೆ. ಅವರು ಎವ್ರಿ ಮಂತ್ ನಿಮ್ಮ ಹತ್ರನೇ ಒಂದು ತಗೊಳ್ತಾ ಇರ್ತಾರೆ. ಅಂತವ್ರಿಗೆ ನೀವು ಸಾಲ ಕೊಡ್ಲೇಬೇಕು. ಅಂಡ್ ಯಾರ್ಯಾರಿಗೆ ಸಾಲ ಕೊಟ್ಟಿದೀವಿ ಅನ್ನೋದನ್ನ ನೀವು ಅಕೌಂಟ್ ನ ಮೇಂಟೈನ್ ಮಾಡ್ಲೇಬೇಕು. ಅದನ್ನ ರಿಟರ್ನ್ ಬರೋ ತರ ಅವರಿಗೆ ಫಾಲೋ ಅಪ್ ಮಾಡಬೇಕು. ಎಷ್ಟು ಬಿಸ್ನೆಸ್ ಆಯ್ತು, ಅದ್ರಲ್ಲಿ ಎಷ್ಟು ಪ್ರಾಫಿಟ್ ಆಯ್ತು, ಎಷ್ಟು ಖರ್ಚಾಯ್ತು, ಎಲ್ಲವನ್ನು ಕೂಡ ಅಕೌಂಟ್ಸ್ ಮೇಂಟೈನ್ ಮಾಡಬೇಕು. ಆಫೀಸ್ದು ಬಾಡಿಗೆ ಕಟ್ಟಬೇಕು. ಆಫೀಸಲ್ಲಿ ಇರುವಂತ ಎಂಪ್ಲಾಯೀಸ್ ಗಳಿಗೆ ಸಂಬಳ ಕೊಡಬೇಕು. ಪ್ರತಿ ತಿಂಗಳು ಬಿಸ್ನೆಸ್ ನ ಮುಂದುವರಿಸಲಿಕ್ಕೆ ಮತ್ತೆ ಮತ್ತೆ ರೀಇನ್ವೆಸ್ಟ್ಮೆಂಟ್ ಮಾಡ್ತಾ ಇರಬೇಕು. ಇವೆಲ್ಲವೂ ಕೂಡ ಒಂದು ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ಇರುವಂತಹ ತೊಂದರೆಗಳು, ಸಮಸ್ಯೆಗಳು. ಇವು ಯಾವ ಸಮಸ್ಯೆಗಳು ಕೂಡ ನೆಟ್ವರ್ಕ್ ಅಲ್ಲಿ ಇಲ್ಲ. ಅದು ಒಂದು ಮೇಜರ್ ಯೂನಿಕ್ ಫೀಚರ್ ನೀವು ಇಲ್ಲಿ ಗಮನಿಸೋದಾದ್ರೆ. ಇನ್ನು 5ನೇದು, ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಕೆಲಸವನ್ನ ಮಾಡ್ಬೋದು. ಉದಾಹರಣೆಗೆ ನಾವು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ಆಫೀಸ್ ಅಲ್ಲಿ ಇರ್ತೀವಿ ಅಥವಾ ಜಾಬ್ ಅಲ್ಲಿ ಇರ್ತೀವಿ. ಆಫ್ಟರ್ 5 o'clock ವರ್ಕ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ? ಮಾಡ್ಬೋದು. ಅಥವಾ ನನಗೆ ಬೆಳಿಗ್ಗೆ ಶಿಫ್ಟ್ ಇದೆ, ಸಂಜೆ ನನಗೆ ಫ್ರೀ ಇರ್ತೀನಿ, ಮಧ್ಯಾಹ್ನ ಫ್ರೀ ಇರ್ತೀನಿ, ಮಾಡ್ಬೋದು. ಅಥವಾ ನಾನು ಮಧ್ಯಾಹ್ನ ಶಿಫ್ಟ್ ಇರ್ತೀನಿ, ಬೆಳಗ್ಗೆ ವರ್ಕ್ ಮಾಡ್ಬೋದಾ? ಮಾಡ್ಬೋದು. ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಟೈಮ್ ನ ಶೆಡ್ಯೂಲ್ ಮಾಡ್ಕೊಂಡು ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ. ಇನ್ನ ಎಜುಕೇಶನ್ ಸಿಸ್ಟಮ್ ಅಂತೇಳಿ ಪ್ರತಿಯೊಂದು ಕಂಪ್ನಿಯಲ್ಲಿ ಇರುತ್ತೆ. ಅಂದ್ರೆ ಯಾವ ತರ ವರ್ಕ್ ಮಾಡಿದ್ರೆ ನಾವಿಲ್ಲಿ ಗೆಲ್ಲಿಕ್ ಸಾಧ್ಯ, ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ, ಅಚೀವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಅಂತೇಳಿ ಒಂದು ಸಿಸ್ಟಮ್ ಅಂತ ಮಾಡ್ಕೊಂಡಿರ್ತಾರೆ. ಸೊ ಆ ಒಂದು ಎಜುಕೇಶನ್ ಸಿಸ್ಟಮ್ ನಿಮ್ಗೆ ಇಲ್ಲಿ ಸಿಗ್ಲಿಕ್ಕೆ ಸಾಧ್ಯ. ಬೇರೆ ಯಾವ ಬಿಸ್ನೆಸ್ ಅಲ್ಲೂ ಕೂಡ ಈ ತರದ ಒಂದು ಎಜುಕೇಶನ್ ಸಿಸ್ಟಮ್ ಇಲ್ಲ. ನೀವು ಜಾಯ್ನಿಂಗ್ ಆದ ತಕ್ಷಣನೇ ನಿಮ್ಗೆ ಹೇಳ್ಕೊಡ್ಲಿಕ್ಕೆ ಅಥವಾ ಹಿಂಗೆ ಮಾಡಿ ಬಿಸ್ನೆಸ್ ನೀವು ಸಕ್ಸಸ್ ಆಗ್ತೀರಾ ಅಂತ ಹೇಳಿ ನಿಮ್ಗೆ ಒಂದು ಸಿಸ್ಟಮ್ ಅಂತ ಇಲ್ಲ. ಒಂದು ಬಟ್ಟೆ ಅಂಗಡಿ ನೀವು ಶುರು ಮಾಡ್ತೀರಾ, ಶುರು ಮಾಡಿದ ತಕ್ಷಣ ನಿಮ್ಗೆ ಯಾರಾದ್ರೂ ಎಜುಕೇಶನ್ ಸಿಸ್ಟಮ್ ನಲ್ಲಿ ಇನ್ವಾಲ್ವ್ ಮಾಡ್ಕೊಳ್ತಾರ? ನೀವು ಬಟ್ಟೆ ಅಂಗಡಿ ಸಕ್ಸಸ್ಫುಲ್ ಆಗೋದು ಹೇಗೆ, ಬನ್ನಿ ಕಲ್ತ್ಕೊಳ್ಳಿ ಅಂತೇಳಿ ಒಂದು ಎಜುಕೇಶನ್ ಸಿಸ್ಟಮ್ ಇಲ್ಲ. ಬಟ್ ಪ್ರತಿಯೊಂದು ಕಂಪನಿಯಲ್ಲಿ ಒಂದು ಸಿಸ್ಟಮ್ ಇರುತ್ತೆ. ಆ ಎಜುಕೇಶನ್ ಸಿಸ್ಟಮ್ ಇವತ್ತು ಪ್ರತಿಯೊಬ್ಬರನ್ನು ಸಕ್ಸಸ್ಫುಲ್ ಮಾಡ್ತಿರುವಂತದ್ದು. ಇದು ಒಂದು ಯೂನಿಕ್ ಫೀಚರ್. ಆಲ್ರೆಡಿ ನಿಮ್ಗೆ ಹೇಳಿದಾಗೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲ, ಆದ್ರೂ ಕೂಡ ಒಂದಿಷ್ಟು ಪ್ರಾಡಕ್ಟ್ಸ್ ಗಳನ್ನ ಖರೀದಿ ಮಾಡೋದು ಅವಶ್ಯಕತೆ ಇರೋದ್ರಿಂದ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಲೋ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಇದೊಂದು ಮೇಜರ್ ಪಾಯಿಂಟ್ ಆಕ್ಚುಲಿ. ಇದನ್ನ ತುಂಬಾ ಜನ ಫಾಲೋ ಅಪ್ ಮಾಡ್ಕೊಳ್ತಾ ಇಲ್ಲ. ಹೆಂಗೆ ಅಂತಂದ್ರೆ, ಗಂಡ ಒಂದ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ರೆ ನೆಟ್ವರ್ಕ್ ಅಲ್ಲಿ ತನ್ನ ಹೆಂಡತಿ ಇನ್ವಾಲ್ವ್ ಮಾಡ್ಕೊಳ್ಳಿಕ್ ಸಾಧ್ಯತೆ ಇದೆ, ಬಟ್ ಆದ್ರೂ ಇನ್ವಾಲ್ವ್ ಮಾಡ್ಕೊಂಡಿರಲ್ಲ. ಹೆಂಡತಿ ವರ್ಕ್ ಮಾಡ್ತಾ ಇದ್ರೆ ತನ್ನ ಗಂಡನ ಇನ್ವಾಲ್ವ್ ಮಾಡ್ಕೊಳ್ಳಿಕ್ ಸಾಧ್ಯತೆ ಇದೆ ನೆಟ್ವರ್ಕ್ ಅಲ್ಲಿ, ಬಟ್ ಇನ್ವಾಲ್ವ್ ಮಾಡ್ಕೊಂಡಿರಲ್ಲ. ಮಕ್ಳುನು ಕೂಡ ಸ್ವಲ್ಪ 18 ದಾಟಿರೋರು ಇದಾರೆ ಅಂತಂದ್ರೆ ಅವ್ರನ್ನು ಕೂಡ ನಿಮ್ಮ ಈ ಬಿಸ್ನೆಸ್ ಗೆ ಇನ್ಕ್ಲೂಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ, ಬಟ್ ಆದ್ರೂ ಕೂಡ ಮಾಡ್ಕೊಂಡಿರಲ್ಲ. ನೋಡಿ, ಬೇರೆ ಫೀಲ್ಡ್ ಅಲ್ಲಿ ನೀವು ಗಮನಿಸಿದ್ರೆ, ಯಾವ್ದೋ ಒಂದು ಜಾಬ್ ತಗೊಳ್ಳಿ. ಆ ಜಾಬ್ ಅಲ್ಲಿ ನೀವು ವರ್ಕ್ ಮಾಡ್ತಾ ಇರುವಾಗ ನಿಮ್ಮ ಹೆಂಡತಿನ ಜಾಬಿಗೆ ಸೇರಿಸ್ಕೊಳ್ಬೇಕು ಅಂತ ಅಂದ್ರೂ ಕೂಡ ನಿಮ್ಗೆ ಅಲ್ಲಿ ಅವಕಾಶ ಇರಲ್ಲ. ಆಮ್ ಐ ರೈಟ್? ಅಕ್ಸೆಪ್ಟ್ ಮಾಡ್ತೀರಾ ಪಾಯಿಂಟ್ ನ? ಯಾಕೆಂತಂದ್ರೆ ನೀವು ಮಾಡಿರೋ ಎಜುಕೇಶನ್ ಬೇರೆ, ನಿಮ್ ವೈಫ್ ಇರೋ ಎಜುಕೇಶನ್ ಬೇರೆ, ನಿಮ್ಗಿರೋ ಟ್ಯಾಲೆಂಟ್ ಬೇರೆ, ಅವ್ರಿಗಿರೋ ಟ್ಯಾಲೆಂಟ್ ಬೇರೆ. ಅಂಡ್ ಇಬ್ರಿಗೂ ಸೇಮ್ ಟ್ಯಾಲೆಂಟ್ ಇದ್ರು ಕೂಡ ಅಲ್ಲಿ ಅವಕಾಶನೇ ಇರಲ್ಲ, ಜಾಬ್ ವೇಕೆನ್ಸಿನೇ ಇರಲ್ಲ. ಅದೇ ತರ ಹೆಂಡತಿ ಕೆಲಸ ಮಾಡೋ ಜಾಗದಲ್ಲಿ ಗಂಡನ್ ಸೇರ್ಸ್ಕೊಳ್ಲಿಕ್ ಆಗಲ್ಲ, ಗಂಡ ಹೆಂಡತಿ ಕೆಲಸ ಮಾಡೋ ಜಾಗದಲ್ಲಿ ಮಕ್ಳನ್ನ ಸೇರ್ಸ್ಕೊಳ್ಲಿಕ್ ಆಗಲ್ಲ. ಇದು ಸಮಸ್ಯೆ. ಅಂದ್ರೆ ಫ್ಯಾಮಿಲಿ ಸೇರ್ಕೊಂಡು ಒಂದೇ ಕಡೆ ಕೆಲಸ ಮಾಡಿ ಎಲ್ಲರೂ ಆದಾಯ ಮಾಡ್ಲಿಕ್ಕೆ ಬೇರೆ ಎಲ್ಲೂ ಆಪ್ಷನ್ ಇಲ್ಲ. ಓನ್ಲಿ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಮಾತ್ರ. ನೀವು ಮತ್ತೆ ನಿಮ್ಮ ವೈಫ್ ಅಥವಾ ನೀವು ಮತ್ತೆ ನಿಮ್ಮ ಹಸ್ಬೆಂಡ್ ಜೊತೆಗೆ ಒಂದ್ ಇಬ್ರು ಮಕ್ಳಿದ್ದೀರಾ ಅಂತ ಅನ್ಕೊಳ್ಳಿ. ಆ ಇಬ್ರು ಮಕ್ಳು ಕೂಡ 18 ಮೇಲಿರೋರೇ ಇದಾರೆ ಅಂತ ಅನ್ಕೊಳ್ಳಿ. ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ಇಮ್ಯಾಜಿನ್ ಮಾಡಿ, ನೀವು ನಿಮ್ಮ ವೈಫ್ ಇಬ್ರು ಮಕ್ಳು ಟೋಟಲಿ 4 ಜನರು ಸೇರ್ಕೊಂಡು ಒಂದೇ ಕಂಪನಿಯಲ್ಲಿ ವರ್ಕ್ ಮಾಡಿದ್ರೆ ಎಷ್ಟು ಇನ್ಕಮ್ ಮಾಡ್ಲಿಕ್ಕೆ ಸಾಧ್ಯ ಇದೆ?
ಪ್ರತಿ ಪ್ರೆಸೆಂಟೇಶನ್ 4 ಜನ ಹೋಗ್ಬೋದು ಒಂದೇ ಕಡೆ, ಪ್ರತಿ ಮೀಟಿಂಗ್ಸ್ ನ 4 ಜನ ತಗೊಳ್ಬಹುದು. ಹೇಗಿರುತ್ತೆ ಆ ಎನ್ವೈರನ್ಮೆಂಟ್? ಆಲ್ವೇಸ್ ಜೊತೆಯಲ್ಲಿ ಇದ್ಕೊಂಡು ಫ್ಯಾಮಿಲಿ ಸಮೇತ ವರ್ಕ್ ಮಾಡ್ಲಿಕ್ಕೆ ಒಂದು ಅದ್ಭುತವಾದಂತ ಅವಕಾಶ ಇರುವಂತದ್ದು ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಬೇರೆ ಎಲ್ಲೂ ಕೂಡ ಇಲ್ಲ. ಅದಕ್ಕೆ ಇದನ್ನ ಯೂನಿಕ್ ಫೀಚರ್ ಒಳಗಡೆ ಸೇರಿಸ್ತಾರೆ ಇದನ್ನ. ಇಡೀ ಪ್ರಪಂಚದಲ್ಲಿ ಯಾವ ಬಿಸ್ನೆಸ್ ಅಲ್ಲೂ ಯಾವ ಜಾಬ್ ಅಲ್ಲೂ ಈ ತರದ ಒಂದು ಗ್ರೇಟೆಸ್ಟ್ ಆಪರ್ಚುನಿಟಿ ಇಲ್ಲ. ಅಂಡ್ ಇದಂತೂ ಕೂಡ ನಿಮ್ಗೆ ಗೊತ್ತೇ ಇದೆ. ಅದಕ್ಕೆ ಇದನ್ನ ಪಾರ್ಟ್ ಟೈಮ್ ನಲ್ಲೂ ನೀವು ಮಾಡಬಹುದು, ಫುಲ್ ಟೈಮ್ ಅಲ್ಲೂ ಮಾಡಬಹುದು ಅಂತ ಹೇಳ್ತೀವಿ. ಪ್ರೆಸೆಂಟ್ ನೀವು ಯಾವ ಕೆಲಸದಲ್ಲಿ ಇದೀರಾ ಆ ಕೆಲಸವನ್ನ ಕ್ವಿಟ್ ಮಾಡೋ ಅವಶ್ಯಕತೆ ಇಲ್ಲ. ಅದು ಕೂಡ ಒಂದು ಯೂನಿಕ್ ಫೀಚರ್ ಒಳಗಡೆ ಬರುವಂತದ್ದು. ನೆಕ್ಸ್ಟ್ ಪಾಯಿಂಟ್, ಪ್ಯಾಸಿವ್ ಇನ್ಕಮ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುವಂತದ್ದು. ಪ್ಯಾಸಿವ್ ಇನ್ಕಮ್ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿರುತ್ತೆ. ನಾವು ಕೆಲಸ ಮಾಡದೆ ಒಂದ್ ಕಡೆಯಿಂದ ಆದಾಯ ನಮಗೆ ಬರ್ತಾ ಇದೆ ಅಂದ್ರೆ ಅದನ್ನ ಪ್ಯಾಸಿವ್ ಇನ್ಕಮ್ ಅಂತ ಕರಿತೀವಿ. ನಾವು ಕೆಲಸ ಮಾಡಿದಷ್ಟೇ ಬರುವಂತ ಆದಾಯವನ್ನ ಆಕ್ಟಿವ್ ಇನ್ಕಮ್ ಅಂತ ಕರಿತೀವಿ. ಜಾಬ್ ಅಲ್ಲಿ ಇವತ್ತು ಆಕ್ಟಿವ್ ಇನ್ಕಮ್ ಅಷ್ಟೇ ಇರೋದು, ಪ್ಯಾಸಿವ್ ಇನ್ಕಮ್ ಇಲ್ಲ. ಬಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಆಕ್ಟಿವ್ ಇನ್ಕಮ್ ಕೂಡ ಇದೆ, ಪ್ಯಾಸಿವ್ ಇನ್ಕಮ್ ಕೂಡ ಇದೆ. ನೀವು ವರ್ಕ್ ಮಾಡಿದಕ್ಕೂ ಕೂಡ ಇನ್ಕಮ್ ಬರುತ್ತೆ, ನಿಮ್ಮ ಟೀಮ್ ಅವರು ವರ್ಕ್ ಮಾಡಿದಕ್ಕೂ ಇನ್ಕಮ್ ನಿಮಗೆ ಬರುತ್ತೆ. ಸೊ ನಿಮ್ ಟೀಮ್ ಇಂದ ಬರುವಂತದನ್ನ ಪ್ಯಾಸಿವ್ ಇನ್ಕಮ್ ಅಂತ ಕರಿತೀವಿ. ನೀವು ಹಾಕಿದ ಎಫರ್ಟ್ ಗೆ ಬರುವಂತ ಇನ್ಕಮ್ ಆಕ್ಟಿವ್ ಇನ್ಕಮ್ ಅಂತ ಕರಿತೀವಿ. ಸೊ ಇಂಡಸ್ಟ್ರಿಯ ಒಂದು ಬ್ಯೂಟಿ ಏನಂತಂದ್ರೆ, ಪ್ಯಾಸಿವ್ ಇನ್ಕಮ್ ಅನ್ನುವಂಥದ್ದನ್ನ ಬೇರೆ ಇಂಡಸ್ಟ್ರಿಗಳಲ್ಲಿ ಓನ್ಲಿ ಶ್ರೀಮಂತರು ಮಾತ್ರ ಕ್ರಿಯೇಟ್ ಮಾಡ್ಕೊಳ್ಳಿಕ್ ಸಾಧ್ಯ, ಪ್ಯಾಸಿವ್ ಇನ್ಕಮ್ ಬರೋ ತರ. ಒಬ್ಬ ಜನಸಾಮಾನ್ಯರು ಕೂಡ, ಇವನ್ ಕಡು ಬಡವನು ಕೂಡ ಒಂದು ಸ್ಕ್ರಾಚ್ ಇಂದ ಶುರು ಮಾಡಿ ಒಂದು ಒಳ್ಳೆ ಮಟ್ಟಕ್ಕೆ ಗ್ರೋ ಆಗಿ ಒಂದು ಒಳ್ಳೆ ಟೀಮ್ ಬಿಲ್ಡ್ ಮಾಡ್ಕೊಂಡು ಜನಸಾಮಾನ್ಯರು ಕೂಡ ಒಂದು ಪ್ಯಾಸಿವ್ ಇನ್ಕಮ್ ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಅಂಡ್ ಪ್ಯಾಸಿವ್ ಇನ್ಕಮ್ ನ ಪಡೀಲಿಕ್ಕೆ ಸುಲಭವಾದ ದಾರಿ ಯಾವ್ದಾದ್ರು ಇದೆ ಅಂತಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾತ್ರ. ಸುಲಭವಾಗಿ ಕ್ರಿಯೇಟಿವ್ ಮಾಡ್ಕೋಬಹುದು, ಅದರಿಂದ ಬೆನಿಫಿಟ್ ಕೂಡ ಪಡ್ಕೊಬಹುದು. ಈಗ ಆಲ್ರೆಡಿ ಯಾರೆಲ್ಲ ಸಕ್ಸಸ್ಫುಲ್ ಆಗಿದ್ದಾರೆ ಅವ್ರ ಕಡೆಯಿಂದ ನಿಮ್ಗೆ ಟ್ರೈನಿಂಗ್ಸ್ ಅಂಡ್ ಡೈರೆಕ್ಷನ್ಸ್ ಹೇಗೆ ವರ್ಕ್ ಮಾಡಿದ್ರೆ ನೀವು ಸಕ್ಸಸ್ ಆಗ್ತೀರಾ ಅಂತ ಹೇಳಿ, ಅದು ಬೇರೆ ಯಾವುದೇ ಇಂಡಸ್ಟ್ರಿಯಲ್ಲಿ ಸಿಗಲ್ಲ. ಈ 12ನೇ ಪಾಯಿಂಟ್ ಇದೆಯಲ್ಲ, ತುಂಬಾನೇ ನನಗೆ ಇಷ್ಟ ಆಗುವಂತ ಪಾಯಿಂಟ್. ಈ ಇಂಡಸ್ಟ್ರಿಯ ಒಂದು ಯೂನಿಕ್ ಬೆನಿಫಿಟ್ ನಾನು ಮಾತಾಡೋದಾದ್ರೆ ಅದು ಈ ಒಂದು ಎಜುಕೇಶನ್ ಸಿಸ್ಟಮ್, ಅದ್ರಲ್ಲೂ ಕೂಡ ಲೈಫ್ ಎಜುಕೇಶನ್. ನೀವ್ ಹೇಳ್ಬೋದು ಸರ್, ಇಂಡಸ್ಟ್ರಿಯಲ್ಲಿ ಏನೇ ಸರ್ಕಸ್ ಮಾಡಿದ್ರು ಕೂಡ ಗೆಲ್ಲಕ್ ಆಗ್ತಾ ಇಲ್ಲ, ಏನಕ್ಕೆ ಗೆಲ್ಲಕ್ ಆಗ್ತಾ ಇಲ್ಲ? ಸ್ನೇಹಿತರೆ, ಓನ್ಲಿ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಕಲ್ತ್ರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಸಕ್ಸಸ್ ಆಗ್ಬೇಕು ಅಂತ ಕಲ್ತ್ರೆ, ನಿಮ್ ಕಂಪನಿಯಲ್ಲಿ ಏನ್ ವರ್ಕ್ ಮಾಡಿದ್ರೆ ನೀವು ಗೆಲ್ಲಿಕ್ ಸಾಧ್ಯತೆ ಇದೆ ಅನ್ನೋದನ್ನಷ್ಟೇ ಕಲ್ತ್ರೆ ನೀವು ಇದರಲ್ಲಿ ಗೆಲ್ಲಿಕ್ ಆಗಲ್ಲ. ಆಕ್ಚುಯಲ್ ಆಗಿ ನಿಜವಾದ ಗ್ರೋತ್ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯತೆ ಇದೆ ಅಂದ್ರೆ ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆದಾಗ. ಯಾವಾಗ ನೀವು 4 ಜನಕ್ಕೆ ಒಂದು ರೋಲ್ ಮಾಡೆಲ್ ಆಗ್ಲಿಕ್ಕೆ ಹೊರಡ್ತೀರಾ, 4 ಜನ ನನಗೆ ಒಂದು ಗೌರವ ಕೊಡಬೇಕು ಅಂತ ಅಂದ್ರೆ ಅದಕ್ಕೆ ಬೇಕಾಗಿರುವಂತ ವ್ಯಕ್ತಿತ್ವ ನಾನು ಅಳವಡಿಸ್ಕೊಳ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಗೆ ಯಾವಾಗ ಶಿಫ್ಟ್ ಆಗ್ತೀರಾ, ಅವತ್ತು ಮಾತ್ರ ನಿಮಗೆ ನಿಜವಾದ ಗ್ರೋತ್ ಇಂಡಸ್ಟ್ರಿ ಸಿಗ್ಲಿಕ್ಕೆ ಸಾಧ್ಯ. ನೀವು ನೋಡಿ, ಬೇಕಾದ್ರೆ ನೀವು ಇಂಡಸ್ಟ್ರಿಗೆ ಜಾಯ್ನಿಂಗ್ ಆಗಿದ್ದಿಂದಲ್ಲಿ ಹೇಗಿದ್ರಲ್ಲ ಅದೇ ತರ 1 ವರ್ಷ ಆದ್ರೂ ನೀವು ಅದೇ ತರ ಇದ್ದೀರಾ. ನಿಮ್ಮ ಮಾತನಾಡುವಂತಹ ಮಾತುಗಳಲ್ಲಿ ವ್ಯತ್ಯಾಸ ಆಗಿಲ್ಲ. 1 ವರ್ಷ ಆಗಿದೆ. ನಿಮ್ಮ ಡ್ರೆಸ್ ಕೋಡಲ್ಲಿ ವ್ಯತ್ಯಾಸ ಆಗಿಲ್ಲ, ನಿಮ್ಮ ಆಲೋಚನೆಗಳ ವ್ಯತ್ಯಾಸ ಆಗಿಲ್ಲ. ನೀವು ಒಂದು ಸ್ವಾರ್ಥ ಮನೋಭಾವದಿಂದ ಏನಿರ್ತಾರಲ್ಲ ಅದ್ರಲ್ಲಿ ವ್ಯತ್ಯಾಸ ಆಗಿಲ್ಲ. ಸೊ ಈ ತರ ನೀವು ಹೇಗಿದ್ದೀರೋ ಅದೇ ತರ ಇತ್ತು ಅಂತಂದ್ರೆ 1 ವರ್ಷ ಅಲ್ಲ, 10 ವರ್ಷ ಅಲ್ಲ, ನೀವು 100 ವರ್ಷ ಆದ್ರೂ ಕೂಡ ನೀವು ಇದರಲ್ಲಿ ಗೆಲ್ಲಿಕ್ಕಾಗಲ್ಲ, ಗ್ರೋತ್ ಕಾಣ್ಲಿಕ್ಕಾಗಲ್ಲ. ಸೊ ಯಾರು ಇಂಡಸ್ಟ್ರಿಯಲ್ಲಿ ಪ್ರತಿದಿನ ತಮ್ಮ ವ್ಯಕ್ತಿತ್ವದಲ್ಲಿ ಒಂದು ಬದಲಾವಣೆಯನ್ನ ಮಾಡ್ಕೊಳ್ತಾ ಹೋಗ್ತಾರೆ, ಅದು ಒಳ್ಳೆ ರೀತಿಯಲ್ಲಿ ಬದಲಾವಣೆ ಯಾರು ಮಾಡ್ಕೊಳ್ತಾ ಹೋಗ್ತಾರೆ, ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು, ಒಂದು ಒಳ್ಳೆ ರೀತಿಯಲ್ಲಿ ಮಾತನಾಡ್ಸೋದಾಗಿರ್ಬೋದು, ಮನಸ್ಸಿನಿಂದ ಇನ್ನೊಬ್ಬರಿಗೆ ಒಳ್ಳೇದನ್ನ ಬಯಸಿ ಮನಸ್ಸಿನಿಂದ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಇನ್ನೊಬ್ರನ್ನ ಬೆಳೆಸುವಂತದ್ದು. ನನ್ನ ಇನ್ಕಮಿಗೆ, ನನ್ನ ಗ್ರೋತಿಗೆ, ನನ್ನ ಕನಸುಗಳನ್ನ ನನಸು ಮಾಡ್ಕೊಳ್ಳಿಕ್ ವರ್ಕ್ ಮಾಡೋದ್ ಬಗ್ಗೆ ನಾನು ಮಾತಾಡ್ತಿಲ್ಲ. ಅದು ಬೇರೆ ಪ್ರೊಫೆಷನ್ ನಡೆದೋಗುತ್ತೆ. ಆ ಸ್ವಾರ್ಥ ಇಟ್ಕೊಂಡು ನೀವು ಬೇರೆ ಪ್ರೊಫೆಷನ್ ಅಲ್ಲಿ, ಯಾವುದೇ ಪ್ರೊಫೆಷನ್ ಅಲ್ಲಿ ಕೆಲಸ ಮಾಡೋದು ನಡೆದೋಗುತ್ತೆ. ಬಟ್ ಈ ಪ್ರೊಫೆಷನಲ್ ಅಂತೂ ನೀವು ಮುಕ್ತವಾಗಿ ಮನಸ್ಸಾಕ್ಷಿಯನ್ನ ಇಟ್ಕೊಂಡ್ ಕೇಳಿದ್ರೆ, ನೀವು ನಿಜವಾಗ್ಲೂ ಜನರನ್ನ ಬೆಳೆಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ನಿಜವಾಗ್ಲೂ ಕೂಡ ನೀವು ಜನರ ಕನಸುಗಳನ್ನ ನನಸು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ನಿಜವಾಗ್ಲೂ ಕೂಡ ಜನರ ಕಷ್ಟಗಳನ್ನ ಹೋಗ್ಲಾಡ್ಸಿಕ್ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ, ಭಾರತದಲ್ಲಿ ಒಂದು ಬಡತನವನ್ನ ನಿರ್ಮೂಲನೆ ಮಾಡ್ಲಿಕ್ಕೆ ನಿಜವಾಗ್ಲೂ ಮನಸ್ಸಿನಿಂದ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿ ನಿಮ್ಮ ಆತ್ಮ ಸಾಕ್ಷಿ ಇಟ್ಕೊಂಡ್ ಕೇಳಿ, ಅದಕ್ಕೆ ನಿಜವಾಗ್ಲೂ ಎಸ್ ಅಂತ ಏನಾದ್ರು ಆನ್ಸರ್ ಇದ್ರೆ ನೀವು ನಿಜವಾಗ್ಲೂ ಬೆಳಿತೀರ.
ಎಂತ ಘಟಾನುಘಟಿಗಳು ನಿಮ್ನ ಕಾಲೆಳೆಯಕ್ ಪ್ರಯತ್ನ ಮಾಡಿದ್ರು ಕೂಡ ಆ ದೇವ್ರು ನಿಮ್ನ ಕೈ ಹಿಡ್ದೇ ಹಿಡಿತಾನೆ. ಆದ್ರೆ ನಿಮ್ಗೆ ಎಂತ ಸಪೋರ್ಟ್ ಇದ್ರು, ಎಂತ ಒಂದು ಟಾಪ್ 1 ಕಂಪ್ನಿ ಇದ್ರೂನು ನಿಮ್ಮಲ್ಲಿ ಒಳ್ಳೆ ಆಲೋಚನೆಗಳಿಲ್ಲ, ಇನ್ನೊಬ್ರ ಬಗ್ಗೆ ಅಸೂಯೆ ಇರುವಂತದ್ದು, ಇನ್ನೊಬ್ರು ಬೆಳೀತಾ ಇದಾರೆ ಅಂತಂದ್ರೆ ಹೊಟ್ಟೆ ಕಿಚ್ಚು ಪಡುವಂತದ್ದು, ಇನ್ನೊಬ್ರು ನಿಮ್ ಕಣ್ಮುಂದೆ ಗ್ರೋ ಆಗ್ತಾ ಇದಾರೆ ಅಂದ್ರೆ ಹೆಂಗೆ ಅವ್ರನ್ನ ಕಾಲೆಳೆಯುವಂತದ್ದು, ಹೆಂಗೆ ಅವ್ರನ್ನ ಕೆಳಗಡೆ ಇಳಿಸುವಂತದ್ದು. ನಂದು ಒಂದ್ ಕಣ್ಣು ಹೋದ್ರೂ ಪರವಾಗಿಲ್ಲ, ಅವ್ರದ್ದು 2 ಕಣ್ಣು ಹೋಗ್ಬೇಕು ಅನ್ನೋ ಒಂದು ಮನಸ್ಥಿತಿಲಿ ಇರೋರು ಯಾರು ಕೂಡ ನಾನು ಇಲ್ಲಿವರೆಗೆ ಟಿಲ್ ಹಿಸ್ಟ್ರಿನ ನೋಡಿದೀನಿ. ಲಾಸ್ಟ್ 2013 ಇದೀನಿ ನಾನು ಈ ಇಂಡಸ್ಟ್ರಿಯಲ್ಲಿ. ಎವ್ರಿ ಡೇ ಪಿನ್ ಟು ಪಿನ್ ಅಪ್ಡೇಟ್ ನನಗಿದೆ. ಅವ್ರು ಯಾರು ಗ್ರೋ ಆಗಿಲ್ಲ. ಯಾರು ನಂದು ಒಂದ್ ಕಣ್ಣು ಹೋದ್ರೂ ಪರವಾಗಿಲ್ಲ, ಒಂದ್ 2 ಕಣ್ಣು ಹೋಗ್ಬೇಕು ಅನ್ನೋರು. ಆ ಸ್ವಾರ್ಥ ಮನೋಭಾವನೆ ನಿಮ್ಮನ್ನ ಗೆಲ್ಸಲ್ಲ ಇಂಡಸ್ಟ್ರಿಯಲ್ಲಿ. ಇಂಡಸ್ಟ್ರಿಯೇ ಅಂತವನ್ನ ಹೊರಗಡೆ ಹಾಕತ್ತೆ. ಸೊ ಇವತ್ತು ಒಂದು ಬದಲಾವಣೆ ಆಗುವಂತ ದಿನ ಬಂದಿದೆ. ಜೀವನ ಶಿಕ್ಷಣ ಅಂತ ಏನ್ ಹೇಳಿದ್ನಲ್ಲ, ಆ ಜೀವನ ಶಿಕ್ಷಣದಲ್ಲಿ ಪ್ರೈಮರಿ ಎಜುಕೇಶನ್ ಏನು ಅಂತ ಅಂದ್ರೆ ಸ್ವಾರ್ಥ ಬಿಟ್ಟು ಕೆಲಸ ಮಾಡುವಂಥದ್ದು. ನಿಮ್ಮ ಮನಸಾಕ್ಷಿಗೆ ಇಟ್ಕೊಂಡು ಪ್ರಶ್ನೆ ಕೇಳ್ಕೊಳ್ಳಿ, ನೀವು ನಿಜವಾಗ್ಲೂ ಜನರ ಕನಸನ್ನ ನನಸು ಮಾಡ್ಲಿಕ್ಕೆ ಹೋರಾಡ್ತಾ ಇದ್ದೀರಾ? ನಿಮ್ಮನ್ನ ನಂಬ್ಕೊಂಡ್ ಬಂದಿರುವಂತ ಟೀಮ್ ಮೆಂಬರ್ಸ್ ಗಳ ಆದಾಯವನ್ನ ಜಾಸ್ತಿ ಮಾಡ್ಲಿಕ್ಕೆ ವರ್ಕ್ ಮಾಡ್ತಾ ಇದ್ದೀರಾ? ಅವ್ರ ಸಪೋರ್ಟ್ ಕೇಳಿದ್ರೆ ಕುಂಟು ನೆಪಗಳನ್ನ ಕೊಟ್ಬಿಟ್ಟು ಕಾರಣ ಕೊಡುವಂತ ವ್ಯಕ್ತಿ ನೀವಾಗಿದ್ದೀರಾ? ನಿಮ್ಮ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ಇವತ್ತೇ ಒಂದು ಜೀವನ ಶಿಕ್ಷಣದಲ್ಲಿ ಮೊದಲನೇ ಜೀವನ ಶಿಕ್ಷಣ ಅಂತ ಅನ್ಕೊಳ್ಳಿ ಈ ಒಂದು ಪಾಯಿಂಟ್ ಅನ್ನ. ಸ್ವಾರ್ಥ ಬಿಟ್ಟು ಕೆಲಸ ಮಾಡುವಂಥದ್ದು, ಜನರಿಗೆ ಅಂತಾನೆ ನಮ್ಮ ಜೀವನವನ್ನ ಮುಡಿಪಾಗಿಡುವಂಥದ್ದು, ನಮ್ಮನ್ನ ನಂಬ್ಕೊಂಡ್ ಬಂದಿರೋರ ಆದಾಯವನ್ನ ಇನ್ಕ್ರೀಸ್ ಮಾಡೋದೇ ನಮ್ ಕೆಲಸ ಅಂತ ಅನ್ಕೊಂಡು ಕೆಲಸ ಮಾಡುವಂಥದ್ದು. ವಾಟ್ ಇಸ್ ಅವರ್ ಜಾಬ್ ಅಂತಂದ್ರೆ ನಮ್ಮ ನಂಬ್ಕೊಂಡ್ ಬಂದಿರೋರು ಆದಾಯ ಇನ್ಕ್ರೀಸ್ ಮಾಡೋದೇ ನನ್ನ ಜಾಬ್ ಅಂತ ಅನ್ಕೊಳ್ಳುವಂಥದ್ದು. ಇವತ್ತಿಂದ ಈ ತರ ಮೈಂಡ್ ಸೆಟ್ಟಿಂಗ್ ನೀವು ಶಿಫ್ಟ್ ಆಗ್ಬೋದಾ? ಈ ಒಂದು ಪಾಯಿಂಟ್ ಆಫ್ ವ್ಯೂಗೆ ನೀವೆಲ್ಲರೂ ಕೂಡ ಫೋಕಸ್ ಮಾಡ್ಬೋದಾ? ಒಂದ್ಸಲ ಎಲ್ಲರನ್ನು ಕೂಡ ಅನ್ಮ್ಯೂಟ್ ಮಾಡ್ತೀನಿ. ಆನ್ಸರ್ ಮಾಡಿ. ಆಗ್ಬೋದು ಸರ್. Yes, sir. Yes, sir. Yes, sir. Yes, sir. ಆಗ್ಬೋದು sir. ಕೊಟ್ಟಂತ ಮಾಹಿತಿನ ಥ್ಯಾಂಕ್ ಯು ಲೀಡರ್ಸ್. ಸೊ ಈ ಒಂದು ದೊಡ್ಡ ಬದಲಾವಣೆ ಏನಿದೆಯಲ್ಲ, ನಿಜವಾಗ್ಲೂ ನಿಮ್ನ ಬೇರೆ ಲೆವೆಲ್ಗೆ ತಗೊಂಡೋಗುತ್ತೆ. ಸೊ ಈ ತರದ ಹಲವಾರು ಟೈಪ್ಸ್ ಆಫ್ ಲೈಫ್ ಎಜುಕೇಶನ್ ನಿಮ್ಗೆ ಈ ಇಂಡಸ್ಟ್ರಿಯಲ್ಲಿ ಸಿಗ್ತಾ ಹೋಗುತ್ತೆ. ಅದು ಒಂದು ಮೇಜರ್ ಯೂನಿಕ್ ಫೀಚರ್ ಇಂಡಸ್ಟ್ರಿದು. ಬೇರೆ ಯಾವುದೇ ಜಾಬ್ ತಗೊಳ್ಳಿ, ಯಾವುದೇ ಪ್ರೊಫೆಷನ್ ತಗೊಳ್ಳಿ, ಆ ಜಾಬ್ ಅಲ್ಲಿ ಪ್ರೊಫೆಷನ್ ಅಲ್ಲಿ ನಿಮ್ಗೆ ಓನ್ಲಿ ದುಡ್ಡು ಮಾಡೋದಕ್ಕೆ ಬೇಕಾಗಿರುವಂತಹ ಎಜುಕೇಶನ್ ಅಷ್ಟೇ ಸಿಗತ್ತೆ ಬಿಟ್ರೆ ನಿಮ್ಮನ್ನ ಒಂದು ಒಳ್ಳೆ ವ್ಯಕ್ತಿತ್ವ ಇರುವಂತ ವ್ಯಕ್ತಿಯನ್ನಾಗಿ ತಯಾರು ಮಾಡ್ಲಿಕ್ಕೆ ಯಾವ ಇಂಡಸ್ಟ್ರಿಗಳು ಪ್ರಯತ್ನನೇ ಮಾಡಲ್ಲ. ಆರ್ ಯು ಅಗ್ರಿ ವಿತ್ ಮೀ? ನೀವು ಯಾವ ಜಾಬ್ ನೋಡಿ, ಯಾವ ಜಾಬ್ ಅಲ್ಲಿ ಲೈಫ್ ಎಜುಕೇಶನ್ ಇದೆ? ಯಾವ ಜಾಬ್ ಗಳಲ್ಲಿ ನಿಮ್ಮ ವ್ಯಕ್ತಿತ್ವ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತ ಹೇಳಿ ಕೊಡ್ತಾರೆ? ಯಾವ ಜಾಬ್ ಇದೆ ಹೇಳಿ ನೋಡೋಣ ಮಾರ್ಕೆಟ್ ಅಲ್ಲಿ. ಯಾವ್ದಾದ್ರು ಒಂದ್ ಜಾಬ್ ಹೇಳಿ ಸರ್. ಒಂದ್ ಜಾಬ್ ಇದೆ ಸರ್, ಆ ಜಾಬ್ ಅಲ್ಲಿ ವ್ಯಕ್ತಿತ್ವವನ್ನ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಮೇಜರ್ ಆಗಿ ಫೋಕಸ್ ಮಾಡ್ತಾರೆ ಸರ್. ನಮ್ಮ ನಡವಳಿಕೆಯಲ್ಲಿ ಬದಲಾವಣೆಯನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್. ಒಂದು ಒಳ್ಳೆ ವ್ಯಕ್ತಿತ್ವ ಇರುವಂತ ವ್ಯಕ್ತಿಯನ್ನಾಗಿ ತಯಾರು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ ಅಂತ ಹೇಳಿ ಯಾವ್ದಾದ್ರು ಒಂದು ಜಾಬ್ ಮಾರ್ಕೆಟ್ ಅಲ್ಲಿ ಇರೋದನ್ನ ಹೇಳಿ, ಅದರ್ ದನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಆರ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಓನ್ಲಿ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಮಾತ್ರ ಪ್ರತಿಯೊಬ್ಬ ವ್ಯಕ್ತಿಯನ್ನ ಒಂದು ಒಳ್ಳೆ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಯನ್ನಾಗಿ ತಯಾರು ಮಾಡ್ಲಿಕ್ಕೆ ಪ್ರಯತ್ನ ನಡೀತಾ ಇದೆ. ಅದಕ್ಕೆ ನಾನು ಯಾವಾಗ್ಲೂ ಕೂಡ ಹೆಮ್ಮೆಯಿಂದ ಹೇಳ್ತಿರ್ತೀನಿ ಇಂಡಸ್ಟ್ರಿ ಬಗ್ಗೆ. ಇವತ್ತೇನಾದ್ರೂ ಭಾರತ ದೇಶವನ್ನ ಒಂದು ಭವ್ಯ ಭಾರತವನ್ನಾಗಿ ರೆಡಿ ಮಾಡ್ತಾ ಇರುವಂತಹ ಒಂದು ಇಂಡಸ್ಟ್ರಿ ಯಾವ್ದಾದ್ರು ಇದ್ರೆ, ಭಾರತ ದೇಶಕ್ಕೆ ಅತಿ ಹೆಚ್ಚು ಒಂದು ಒಳ್ಳೆ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಗಳನ್ನ ತಯಾರು ಮಾಡ್ತಿರುವಂತಹ ಇಂಡಸ್ಟ್ರಿ ಯಾವ್ದಾದ್ರು ಇದೆ ಅಂತಂದ್ರೆ ಭಾರತಕ್ಕೆ ಅದು ಓನ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ. ಆರ್ ಯು ಅಗ್ರಿ ವಿತ್ ಮೀ? ಆರ್ ಯು ಅಕ್ಸೆಪ್ಟ್ ದಿಸ್ ಪಾಯಿಂಟ್? ನಾವು ನಮ್ಮ ಜೀವನದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಬದಲಾವಣೆ ಆಗ್ತಾ ಬೇರೆಯವ್ರನ್ನು ಕೂಡ ಒಂದು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇರುವಂತಹ ಒಂದು ವ್ಯವಸ್ಥೆ ಇಂಡಸ್ಟ್ರಿ ಮಾಡಿ ಕೊಡ್ತಾ ಇರೋದು ನಮ್ಗೆ. ಸೊ ನೆಕ್ಸ್ಟ್ ಯೂನಿಕ್ ಪಾಯಿಂಟ್ ಹೇಳೋದಾದ್ರೆ, ಎಲ್ಲರಿಗೂ ಕೂಡ ಒಂದು ಸಮಾನವಾದಂತಹ ಅವಕಾಶ ಮಾಡಿ ಕೊಡ್ತಾ ಇದೆ. ಇಲ್ಲಿ ಯಾವುದೇ ರೀತಿ ಭೇದ ಭಾವ ಇಲ್ಲ, ವಯಸ್ಸಿನ ಭೇದ ಭಾವ ಇಲ್ದ. ಅಂದ್ರೆ ಇವನ್ 18 ವರ್ಷ ಇರುವಂತಹ ಯುವಕ ಯುವತಿಯರಿಗೂ ಕೂಡ ಇಲ್ಲಿ ಸೇಮ್ ಅವಕಾಶ, 80 ವರ್ಷ ಆಗಿರೋ ಮುದುಕಿಗೂ ಕೂಡ ಸೇಮ್ ಅವಕಾಶ. ಅಯ್ಯೋ ನಿನ್ಗೆ ವಯಸ್ಸಾಗೋಗಿದೆ, ನಿನಗಿಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಾ ಇಲ್ಲ. 18 ವರ್ಷ ಇರೋರಿಗೆ ನೀನೇನ್ ಮಾಡ್ತೀನಿ ಹೆಳ್ಸು ನೀನು ಅಂತಾನು ಕೂಡ ಹೇಳ್ತಾ ಇಲ್ಲ. ನಿನಗೆ 18 ವರ್ಷ ಆಗಿರ್ಬೋದು, ಬಟ್ ನಿನ್ನಲ್ಲಿ ಟ್ಯಾಲೆಂಟ್ ಇದ್ರೆ,
50 ವರ್ಷ 60 ವರ್ಷ ಆದವ್ರು ಏನ್ ದುಡ್ಡು ಸಂಪಾದನೆ ಮಾಡ್ತಾರಲ್ಲ ಇನ್ನು 5-6 ವರ್ಷದಲ್ಲೇ ಮಾಡ್ಕೋಬಹುದು ಅಂತ ಹೇಳಿ ಇಂಡಸ್ಟ್ರಿ ಕೈ ಬೀಸಿ ಕರೀತಾ ಇದೆ. 80 ವರ್ಷದವರೆಗೂ ಕೂಡ ಹೇಳ್ತಾ ಇದೆ, 80 ವರ್ಷದವರೆಗೂ ನೀನೇನು ಮಾಡಕ್ ಆಗದೆ ಇರೋದನ್ನ ಇನ್ನು 5 ವರ್ಷದಲ್ಲಿ ನೀನ್ ಮಾಡ್ಕೊಳ್ಳಿಕ್ ಸಾಧ್ಯತೆ ಇದೆ ಅಂತ ಹೇಳಿ ಅವ್ರೂ ಕೂಡ ಕೈ ಬೀಸಿ ಕರೀತಾ ಇದೆ ಇಂಡಸ್ಟ್ರಿ. ಇನ್ನು ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ನಾವು ಮಾತಾಡೋದಾದ್ರೆ ಓನ್ಲಿ ಎಜುಕೇಶನ್ ಮಾಡಿರೋರ್ಗೆ ಅಷ್ಟೇ ಅಲ್ಲ ಸ್ನೇಹಿತರೆ, ಇವನ್ ಏನು ಎಜುಕೇಶನ್ ಇಲ್ಲ, ನಾನು ಏನು ಓದೇ ಇಲ್ಲ, ನನಗೆ ಓದ್ಲಿಕ್ಕೆ ಬರ್ಲಿಕ್ಕೂ ಬರೆಯಲ್ಲ ಅಂತ ಅಂದವರು ಕೂಡ ಇಂಡಸ್ಟ್ರಿಲಿ ಗೆದ್ದಿರೋರ್ನ ನಾವು ನೋಡಿದ್ವಿ. ಇನ್ನ ಹೆಣ್ಣು ಗಂಡು ಅನ್ನೋ ಒಂದು ಭೇದ ಭಾವ ಇಲ್ವೇ ಇಲ್ಲ. ಸ್ಥಳಕ್ಕೆ ಸಂಬಂಧಪಟ್ಟಾಗೆ ಹಳ್ಳಿ ಸಿಟಿ ಅನ್ನೋ ಡಿಫ್ರೆನ್ಶಿಯೇಷನ್ ಇಲ್ಲ. ಹಳ್ಳಿಯವರು ಬಂದು ವರ್ಕ್ ಮಾಡ್ಬೋದು, ಸಿಟಿಯವರು ಕೂಡ ಒಂದು ವರ್ಕ್ ಮಾಡ್ಬೋದು, ಬಡವರು ವರ್ಕ್ ಮಾಡ್ಬೋದು, ಶ್ರೀಮಂತರು ವರ್ಕ್ ಮಾಡ್ಬೋದು. ಜಾತಿ ಧರ್ಮದ್ದು ಭೇದ ಭಾವ ಇಲ್ವೇ ಇಲ್ಲ. ಇಲ್ಲಿ ಯಾರು ಬೇಕಾದ್ರೂ ಇಲ್ಲಿ ಸಕ್ಸಸ್ಫುಲ್ ಆಗ್ಬೋದು. ಅದ್ರಲ್ಲೂ ಕೂಡ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್, ನನಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದೀನಿ ಅಂತ ಅಂದವರು ಕೂಡ ಇಂಡಸ್ಟ್ರಿ ಗೆಲ್ಲಿಕ್ ಸಾಧ್ಯತೆ ಇದೆ. ಸೊ ಆಕ್ಚುಲಿ ಇದಾಗಿತ್ತು ಇವತ್ತಿನ ಒಂದು ಇಂಪಾರ್ಟೆಂಟ್ ಕ್ಲಾಸ್ ಅಬೌಟ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಐ ಥಿಂಕ್ ಇವತ್ತು ನಿಮ್ಗೆ ಮೇಜರ್ ಪಾಯಿಂಟ್ಸ್ ಗಳು ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಅದರಲ್ಲಿ ಯಾವ್ದು ತಮಗೆ ಇಷ್ಟ ಆಯ್ತು ಅಂತ ಹೇಳಿ ಒಂದು ಶೇರಿಂಗ್ ಮಾಡ್ಕೊಳ್ಳಿಕ್ಕೆ ಒಂದು 5 ಜನರಿಗೆ ಅವಕಾಶ ಇದೆ. ಹ್ಯಾಂಡ್ ರೈಸ್ ಮಾಡಿ ಅವ್ರನ್ನ ಅನ್ಮ್ಯೂಟ್ ಮಾಡ್ತೀನಿ. ಕೇವಲ 5 ಜನರಿಗೆ ಇವತ್ತು ನಾನು ಹೇಳಿದ ಪಾಯಿಂಟ್ ಅಲ್ಲಿ ಯಾವ್ದು ತಮಗೆ ಇಷ್ಟ ಆಯ್ತು ಶೇರಿಂಗ್ ಮಾಡ್ಲಿಕ್ಕೆ ಅವಕಾಶ ಇದೆ. ದಯವಿಟ್ಟು ಶೇರಿಂಗ್ ಮಾಡುವಾಗ ನೀವು ಯಾವ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀರಾ ಅನ್ನೋದನ್ನ ಮೆನ್ಷನ್ ಮಾಡದೆ ಜಸ್ಟ್ ಏನ್ ಇಷ್ಟ ಆಯ್ತು ಅನ್ನೋದನ್ನ ಅಷ್ಟೇ ಶೇರ್ ಮಾಡಿ. ಯಾಕೆಂದ್ರೆ ಇಡೀ ಕರ್ನಾಟಕದಲ್ಲಿ ಬೇರೆ ಬೇರೆ ಎಲ್ಲಾ ಜಿಲ್ಲೆಗಳಿಂದ, ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೀರಾ ಅಂತ ಅನ್ಕೊಂಡಿದೀನಿ. ಐ ಡೋಂಟ್ ನೋ ಯಾವ್ಯಾವ ಡಿಸ್ಟ್ರಿಕ್ಸ್ ಇಂದ ಬಂದಿದ್ದೀರಾ ಅಂತೇಳಿ. ಒಮ್ಮೆ ಒಂದ್ಸಲ ನಿಮ್ದು ಯಾವ್ದಾವ್ದು ಡಿಸ್ಟಿಕ್ ಅಂತೇಳಿ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡ್ಬೋದಾ ನೋಡೋಣ. ಇವತ್ತು ಈ ಮೀಟಿಂಗ್ ಯಾವ್ಯಾವ ಜಿಲ್ಲೆಗಳನ್ನ ಟಚ್ ಮಾಡಿ ಬಂದಿದೆ ಅಂತ ನೋಡ್ಬೋದಾ? ಮೈಸೂರು, ರಾಯಚೂರ್, ಬೆಳಗಾವಿ, ಕೊಲ್ಲಾಪುರ್. ಓ ವೆರಿ ಗುಡ್ ಪ್ರೀತಿ ಮೇಡಮ್, ಕೊಲ್ಲಾಪುರ್. ಬೇರೆ ಸ್ಟೇಟ್ ಇಂದನೂ ಅಟೆಂಡ್ ಆಗಿದ್ದಾರೆ. ಯಾದಗಿರಿ, ಮಂಡ್ಯ, ದಾವಣಗೆರೆ, ತುಮಕೂರು, ಧಾರವಾಡ, ಗದಗ್, ಉತ್ತರ ಕನ್ನಡ, ಹಾವೇರಿ, ಹುಬ್ಳಿ, ಕಾರವಾರ, ಬಿಜಾಪುರ, ಚಿಕ್ಕಮಗಳೂರು, ಕೊಪ್ಪಳ, ರಾಯಬಾಗ್, ಬಾಗಲಕೋಟೆ, ಬಳ್ಳಾರಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ದಕ್ಷಿಣ ಕನ್ನಡ. ಸೂಪರ್ 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 ಸೂಪರ್. ಕೊಪ್ಪಳ, ಹೂವಿನಡಗಲಿ ಅಂದ್ರೆ ವಿಜಯನಗರ ಡಿಸ್ಟಿಕ್. ಗ್ರೇಟ್ ರೀ, ಗ್ರೇಟ್. ಹೊಸಪೇಟೆ, ಕುಮಟಾ, ಕಿತ್ತೂರು. ಖುಷಿ ಆಯ್ತು, ತುಂಬಾನೇ ಖುಷಿ ಆಯ್ತು. ಆಲ್ ಓವರ್ ಕರ್ನಾಟಕ ಇವತ್ತು ಒಂದ್ ಕಡೆ ಸೇರ್ಕೊಂಡಿದೆ ಅಂತ ಹೇಳ್ಬೋದು. ಸೊ ಹಂಗಿರೋದ್ರಿಂದ ಡಿಫ್ರೆಂಟ್ ಕಂಪ್ನಿಲಿ ಇರೋರು ಇಲ್ಲಿ ಭಾಗವಹಿಸಿದ್ರೆ, ಹಾಗಾಗಿ ಎಲ್ಲರಿಗೂ ಅವ್ರವ್ರ ಕಂಪ್ನಿಗಳೇ ಗ್ರೇಟ್ ಇರುತ್ತೆ. ಹಾಗಾಗಿ ಕಂಪನಿ ಹೆಸರನ್ನ ತಗೊಳ್ಳದೆ ನಿಮ್ಗೆ ಏನ್ ಇಷ್ಟ ಆಯ್ತು ಅಷ್ಟನ್ನೇ ಶೇರಿಂಗ್ ಮಾಡಿ ಅಂತ ಕೇಳ್ಕೊಳ್ತಾ, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕೂಡ ಶೇರಿಂಗ್ ಮಾಡಿ ಅಂತ ಹೇಳ್ತಾ ರಿಕ್ವೆಸ್ಟ್ ಮೊದಲನೇದಾಗಿ ಹ್ಯಾಂಡ್ ರೈಸ್ ಮಾಡಿರೋ ಕಿರಣ್ ಸರ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಗುಡ್ ಈವ್ನಿಂಗ್ ಸಂಜಯ್ ಸರ್ ಅಂಡ್ ಗುಡ್ ಈವ್ನಿಂಗ್ ಟು ಆಲ್. ಸರ್ ತುಂಬಾ ಅದ್ಭುತವಾಗಿ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ವೈಶಿಷ್ಟ್ಯತೆಗಳ ಬಗ್ಗೆ ಸಲಹೆಗಳ ನಮಗೆ ಕೊಟ್ರಿ ಸರ್. ವರ್ಕ್ ಮಾಡ್ತಾ ಇದೀವಿ ನಾವು ಕೂಡ. ಹಾಗೆ ತುಂಬಾ ಡೀಪ್ಲಿ ತುಂಬಾ ಈಸಿ ಆಗಿದೆ. ಇದನ್ನ ಎಷ್ಟು ಈಸಿಯಾಗಿ ಅರ್ಥ ಮಾಡಿಸಿದ್ರಿ ಅಂತ ಕೇಳಿದ್ರೆ, ಯಾರು ಅತಿ ಹೆಚ್ಚು ಜಾಯ್ನಿಂಗ್ ಮಾಡಿಸ್ತಾರೆ ಅವರೇ ಈ ಇಂಡಸ್ಟ್ರಿಲಿ ಉಳಿಯೋದು. ಯಾರು ಮಾಡಿಸೋದಿಲ್ವೋ ಅವ್ರು 100% ಬಿಟ್ಟು ಹೋಗ್ತಾರೆ. ಅದರಲ್ಲಿ ಪರ್ಸೆಂಟೇಜ್ ಮಾಡಿ ಹೇಳಿದ್ರಿ ಸರ್ ನೀವು. ಒಂದು ಜಾಯಿನ್ ಮಾಡಿಸಿದ್ರೆ 100% ಅಲ್ಲಿ 25% ಮಾತ್ರ ಉಳಿತಾರೆ, ಇನ್ನು 75% ಬಿಟ್ಟು ಹೋಗ್ತಾರೆ ಅಂತ ಹೇಳಿದ್ರಿ. ಆಮೇಲೆ 2 ಜಾಯ್ನಿಂಗ್ ಮಾಡಿಸಿದ್ರೆ 50-50 ಅನ್ನೋ ಮೈಂಡ್ ಸೆಟ್ ಅಲ್ಲಿ ಹೇಳ್ತಕ್ಕಂಥ ಪಾಯಿಂಟ್ ಬಂತು. ಇನ್ನು ಮೂರನೇದು 3 ಜಾಯ್ನಿಂಗ್ ಮಾಡಿಸಿದ್ರೆ 75% ಉಳಿತಾರೆ, ಇನ್ನು 25% ಬಿಟ್ಟು ಹೋಗ್ತಾರೆ. ಇನ್ನು ಕೊನೆಯದಾಗಿ ಬಂದಿರತಕ್ಕಂಥ ಉತ್ತರ ಏನಿದೆ ಸರ್, ಕಂಪಲ್ಸರಿ 4 ಕ್ಲಿಯರ್ ಮಾಡ್ಕೊಂಡಿರೋರು 100% ಬಿಟ್ಟು ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ಅತಿ ಹೆಚ್ಚು ಜಾಯ್ನಿಂಗ್ಸ್ 100% ಉಳಿತಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ರಿ. ಆಮೇಲೆ ಪ್ರಾಡಕ್ಟ್ ವ್ಯಾಲಿಡಿಟಿ ಮತ್ತು ಯೂಸ್ ಮಾಡೋದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಟ್ರಿ ಸರ್. ಆಮೇಲೆ ಈ ಯೂಸ್ ಮಾಡೋ ವಿಚಾರದಲ್ಲಿ 80 ವರ್ಷದವರು ಕೂಡ ಜಾಯ್ನ್ ಆಗ್ಬೋದು. ಏಜ್ ಏನು ಸಮಸ್ಯೆ ಇಲ್ಲ. ಏಜ್ ಹ್ಯಾಂಡಿಕ್ಯಾಪ್ ಕೂಡ ಇಲ್ಲಿ ವರ್ಕ್ ಮಾಡ್ಬೋದು. ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ಕೊಟ್ರಿ ಸರ್ ನೀವು. ಇಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಇನ್ವೈಟ್ ಮಾಡ್ಕೊಳ್ಳೋದಕ್ಕಿಂತ, ಹಾಗೆ ನಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಏಜ್ಡ್ ಪರ್ಸನ್, ಅಮ್ಮ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಅಥವಾ ಅಂಕಲ್ ಆಗಿರ್ಬೋದು, ಕಾಕ ಚಿಕ್ಕಪ್ಪ ದೊಡ್ಡಮ್ಮ, ಇವ್ರು ಯಾರಿಗಾದ್ರೂ ನಾವು ಹೇಳ್ಬಿಟ್ರೆ, ಪ್ರಾಡಕ್ಟ್ ಗಳ ಬಗ್ಗೆ ಮಾಹಿತಿ ಕೊಟ್ಬಿಟ್ರೆ 100% ಅಲ್ಲೂ ಕೂಡ ಒಂದು ಯೂಸ್ ಇನ್ಕಮ್ ನ ತಗೋಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ರಿ ಸರ್. ಆಮೇಲೆ ಜಾಯ್ನಿಂಗ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಏನು ಈಗ ಪ್ರಾಡಕ್ಟ್ ಗಳಿಗೆ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತಲ್ಲ ಸರ್,
ಹಾಗೆ ನಮ್ಮ ಇಂಡಸ್ಟ್ರಿ ಒಳಗಡೆಗೆ ಜಾಯ್ನಿಂಗ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ 30 ದಿನದ ಎಕ್ಸ್ಪೈರಿ ಡೇಟ್ ಅಂತ ಅನ್ಕೊಂಡು 1 ತಿಂಗಳ ಆದ್ಮೇಲೆನೆ ಅವ್ರನ್ನ ವರ್ಕ್ ಮಾಡಿಸ್ತೀವಿ ಅನ್ನೋದಕ್ಕಿಂತ ಆ 1 ತಿಂಗಳ ಒಳಗಡೆಗೆನೆ ನಾವು ಅವ್ರನ್ನ ವರ್ಕ್ ಮಾಡಿಸಿ ಇನ್ಕಮ್ ಅನ್ನ ಕೊಡ್ಸೋದ್ರಿಂದ ಲಾಂಗ್ ಟರ್ಮ್ ವರ್ಗೂ ನಮ್ಮ ಜೊತೆ ಉಳಿತಾರೆ ಅನ್ನೋದ್ರ ಬಗ್ಗೆ ಕೂಡ ತುಂಬಾ ಅದ್ಭುತವಾಗಿ ಹೇಳಿದ್ರಿ ಸರ್. ಆಮೇಲೆ ಜೀರೋ ಸೆಟಪ್ ಆಫೀಸ್ ಗಳನ್ನ ಮಾಡ್ಕೋಬಹುದು ಅಂತ ಹೇಳಿದ್ರಿ ಸರ್. ಎಲ್ಲಾ ಇಂಡಸ್ಟ್ರಿಯಲ್ಲಿ ಅದೇ ತರ ಅಂತ ಇರೋದಿಲ್ಲ. ಹೇಗ್ ಬೇಕು ಹಾಗೆ ವರ್ಕ್ ಮಾಡ್ಕೋಬಹುದು ಅಂತಕ್ಕಂಥ ಅನುಕೂಲತೆಗಳ ಬಗ್ಗೆ ಕೂಡ ನೀವು ಇನ್ಫಾರ್ಮೇಶನ್ ಅನ್ನ ಕೊಟ್ರಿ ಸರ್. ಹಾಗೆ ನಾವ್ ಹೇಗ್ ಬೇಕು ಹಾಗೆ ಅನುಕೂಲಕ್ಕೆ ತಕ್ಕ ಹಾಗೆ ವರ್ಕ್ ಮಾಡ್ಬೋದು. ಇಲ್ಲಿ ಸಿಸ್ಟಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಆಯಾ ಕಂಪನಿಗಳಿಗೆ ಆಯಾ ಸಿಸ್ಟಮ್ಸ್ ಗಳನ್ನ ಅಳವಡಿಸಿರ್ತಾರೆ. ಅಲ್ಲಿ ಏನು ಕರೆಕ್ಟ್ ಆಗಿ ಕೆಲಸಗಳನ್ನ ಕೊಟ್ಟಿರ್ತಾರೆ ಅವುಗಳನ್ನ ನಾವು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ಕೊಂಡು ಹೋಗೋದ್ರಿಂದ 100% ಈ ಇಂಡಸ್ಟ್ರಿ ಒಳಗಡೆಗೆ ನಾವು ನಂಬರ್ 1 ಆಗ್ಬೋದು ಅಂತ ಹೇಳಿದ್ರಿ ಸರ್. ತುಂಬಾ ಅದ್ಭುತವಾಗಿರ್ತಕ್ಕಂಥ ಮಾಹಿತಿನ ನಮ್ಗೆ ಇವತ್ತು ತಿಳಿಸ್ಕೊಟ್ಟಿರೋದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದೀನಿ ಸರ್ ಸಂಜಯ್ ಸರ್. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕಿರಣ್ ಸರ್. ತುಂಬಾ ಅದ್ಭುತವಾದ ಪಾಯಿಂಟ್ ನ ಮತ್ತೆ ರಿವೈಸ್ ಮಾಡಿದ್ರಿ. ಪ್ರತಿಯೊಂದು ಕಂಪನಿಯಲ್ಲಿ ಜಾಯ್ನಿಂಗ್ ಆದಂತ ವ್ಯಕ್ತಿ 30 ದಿನ ವ್ಯಾಲಿಡಿಟಿ ಇರುತ್ತೆ. 30 ಡೇಸ್ ಅವ್ರಿಗೆ ವ್ಯಾಲಿಡಿಟಿ ಇರುತ್ತೆ. ಆ 30 ದಿನದ ಒಳಗಡೆನೆ ಅವರಿಗೆ ಮಿನಿಮಮ್ 4 ಜಾಯ್ನಿಂಗ್ ನ ನೀವು ಕ್ರಾಸ್ ಮಾಡಿಸಿದ್ರೆ ಅವ್ರು ಉಳ್ಕೊಳ್ಳೋ ಸಾಧ್ಯತೆ ಹೆಚ್ಚಿರುತ್ತೆ ಅನ್ನೋ ಒಂದು ಪಾಯಿಂಟ್ ನ ರಿವೈಸ್ ಮಾಡಿದ್ರಿ. ವೆರಿ ಗುಡ್. ಸೊ ನೆಕ್ಸ್ಟ್ ಶೋಭಾ ಮೇಡಮ್ ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ನನಗೆ ಇವತ್ತಿನ ಮೀಟಿಂಗ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ಅರ್ಥ ಆಗಿರುವಂತದ್ದು ಅಂದ್ರೆ, ಈಗ ನಾವು ಒಂದು ಬಂಡವಾಳ ಹಾಕಿ ಬಿಸ್ನೆಸ್ ಶುರು ಮಾಡಿರ್ತೀವಿ. ಅಲ್ಲಿ ನಾವು 1 ತಿಂಗಳಲ್ಲಿ 2 ತಿಂಗಳಲ್ಲಿ ಅಥವಾ 1 ವರ್ಷದಲ್ಲಿ ಯಾವುದೇ ಕೂಡ ಲಾಸ್ ಆಯ್ತು ನಾವು ಅದನ್ನ ಬಿಡಲ್ಲ, ಮತ್ತು ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತೀವಿ. ಆ ಪಾಯಿಂಟ್ ತುಂಬಾ ಆಯ್ತು ಸರ್. ಅದಲ್ಲದೆ ಇದರಲ್ಲಿರುವಂತ ಎಜುಕೇಶನ್ ನಮ್ಮ ಇಂಡಿಯಾವನ್ನು ಗ್ರೋತ್ ಕಡೆಗೆ ಕರ್ಕೊಂಡು ಹೋಗೋದಕ್ಕೆ ಡೈರೆಕ್ಟ್ ಸೆಲ್ಲಿಂಗ್ ಎಷ್ಟು ಬಿಟ್ಟು ಬೇರೆ ಯಾವ್ದ್ರಲ್ಲೂ ಕೂಡ ಇಂಥ ಎಜುಕೇಶನ್ ನಮ್ಗೆ ಲೈಫಲ್ಲಿ ಇನ್ನೂ ತನಕ ಕೂಡ ಸಿಕ್ಕಿದ್ದಿಲ್ಲ. ಅಂತ ಎಜುಕೇಶನ್ ಇವತ್ತು ನಮ್ಗೆ ಸಿಗ್ತಾ ಇದೆ. ಇದು ತುಂಬಾನೇ ಇಷ್ಟ ಆಯ್ತು ಸರ್. ಈಗ ಜಾಯ್ನಿಂಗ್ ಮಾಡಿ 30 ಡೇಸ್ ಒಳಗಡೆ ನಾವು ಅವ್ರ ಹತ್ರ ಯಾವ ರೀತಿ ವರ್ಕ್ ಮಾಡ್ಕೋಬೇಕು ಅನ್ನೋದನ್ನು ಇವತ್ತು ಹೇಳಿದ್ರಲ್ಲ ಸರ್, ಇದು ಕೂಡ ತುಂಬಾನೇ ಇಷ್ಟ ಆಯ್ತು ಸರ್. ಓವರ್ ಆಲ್ ನಮ್ಮ ಬಿಸ್ನೆಸ್ ಗೆ ಏನ್ ಬೇಕು, ನಾವ್ ಇದ್ರಲ್ಲಿ ನಿಲ್ಬೇಕು, ಏನ್ ಎದಕ್ಕೆ ಸ್ಟ್ಯಾಂಡ್ ಆಗಿ ನಿಲ್ಬೇಕು ಅನ್ನೋದು ಎಲ್ಲವನ್ನು ಕೂಡ ಚೆನ್ನಾಗಿ ಅರ್ಥ ಮಾಡಿಸಿ. ವೆರಿ ಗುಡ್ ಮೇಡಮ್, ಥ್ಯಾಂಕ್ ಯು. ಮೇಡಮ್ ಕೂಡ ಒಂದು ಒಳ್ಳೆ ಪಾಯಿಂಟ್ ನ ರಿವೈಸ್ ಮಾಡಿದ್ರು. ಹೊರಗಡೆ ಬಿಸ್ನೆಸ್ ಅಲ್ಲಿ 5 ಲಕ್ಷ ಬಂಡವಾಳ ಇರೋದಕ್ಕೆ ಅವ್ನು ಅಲ್ಲಿ ಸೀರಿಯಸ್ ಆಗಿ ಇನ್ವಾಲ್ವ್ ಆಗಿರ್ತಾನೆ. ಬಟ್ ಇಲ್ಲಿ ಆತರ ಇನ್ವೆಸ್ಟ್ಮೆಂಟ್ ಮಾಡಿಸ್ಲಿಕ್ಕೆ ನಮ್ಗೆ ಸಾಧ್ಯತೆ ಇಲ್ಲ. ಅಟ್ಲೀಸ್ಟ್ ಅವರಿಗೆ ಜಾಯ್ನಿಂಗ್ ಆಗಿದ್ದ ದಿನದಿಂದ 30 ದಿನದೊಳಗಡೆ 4 ಜಾಯ್ನಿಂಗ್ ಮಾಡಿಸ್ಬಿಟ್ರೆ ಅಲ್ಲಿ ಏನ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೇನ್ ಪ್ರೆಷರ್ ಇರುತ್ತಲ್ಲ, ಸೇಮ್ ಪ್ರೆಷರ್ ರೆಸ್ಪಾನ್ಸಿಬಿಲಿಟಿ ಇಲ್ಲಿ ಬರುತ್ತೆ ಅನ್ನೋ ಒಂದು ಪಾಯಿಂಟ್ ನ ನಾವು ಕ್ಯಾಚ್ ಮಾಡಿದೀವಿ. ಅದನ್ನ ತುಂಬಾ ಚೆನ್ನಾಗಿ ಶೇರಿಂಗ್ ಮಾಡಿದ್ರು. ಸೊ ಉಲ್ವೇಶ್ ಸರ್ ಹ್ಯಾಂಡ್ ರೈಸ್ ಮಾಡಿದಾರೆ, ಅವ್ರನ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ವೆಸ್ಟೀಸ್. ನಮಸ್ತೆ ಸರ್. ನನ್ನ ಹೆಸರು ಉಲ್ವೇಶ್ ಅಂತೇಳಿ ಹುಬ್ಳಿಯಿಂದ ಮಾತಾಡೋದು ಸರ್. ಇದರೊಳಗೆ ಎಕ್ಸ್ಪೈರಿ ಡೇಟ್ ಅಂತ ಹೇಳಿದ್ರೆ ಸರ್, ಜಾಯ್ನಿಂಗ್ ಒಳಗಡೆ ಅದು ಎಕ್ಸ್ಪೈರಿ ಡೇಟ್ ಅದ್ರ ಬಗ್ಗೆ ತುಂಬಾ ಸ್ಪಷ್ಟವಾಗಿ ತಿಳಿಸ್ಕೊಟ್ರು ಸರ್. ಆಮೇಲೆ ಸ್ವಾರ್ಥ ಬಿಟ್ಟು ಮಾಡಿದ್ರೆ ನಮ್ದು ಬಿಸ್ನೆಸ್ ನ ಗ್ರೋ ಮಾಡ್ಕೋಬಹುದು ಅನ್ನೋದು ನಂಗೆ ತುಂಬಾ ಇಷ್ಟ ಆಯ್ತು ಸರ್. ಥ್ಯಾಂಕ್ ಯು. ಸಿಗಲ್ ಸರ್. ವೆರಿ ಗುಡ್ ಉಲ್ವೇಶ್ ಸರ್. ಒಂದು ಅದ್ಭುತವಾದ ಪಾಯಿಂಟ್ ನೀವು ಕ್ಯಾಚ್ ಮಾಡಿದ್ರಿ. ಎಲ್ಲಿ ಸ್ವಾರ್ಥ ಇರುತ್ತೆ ಆ ಒಂದು ಸ್ವಾರ್ಥದ ಮನಸ್ಸಿಗೆ ಗ್ರೋತ್ ಇರಲ್ಲ, ಸ್ವಾರ್ಥದ ವ್ಯಕ್ತಿಗೆ ಗ್ರೋತ್ ಇರಲ್ಲ. ಅದ್ರಲ್ಲೂ ಕೂಡ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಗ್ರೋತ್ ಇಲ್ವೇ ಇಲ್ಲ ಅನ್ಕೊಂಬಿಡಿ. ಮತ್ತೆ ಯಾರೆಲ್ಲ ಬಿಟ್ಟೋಗಿದಾರಲ್ಲ ತಮ್ಮ ಸ್ವಾರ್ಥಕ್ಕೆ ವರ್ಕ್ ಮಾಡಿರೋದಕ್ಕೆ ಬಿಟ್ಟೋಗಿರ್ತಾರೆ ಅಂತ ಅನ್ಕೊಬಹುದು. ನಾವು ನಮ್ಮ ನಂಬ್ಕೊ ಬಂದಿರೋರಿಗೋಸ್ಕರ ವರ್ಕ್ ಮಾಡಿದ್ರೆ ಭಗವಂತನು ಕೂಡ ನಮ್ ಜೊತೆಲಿ ಇಳಿದು ವರ್ಕ್ ಮಾಡಿ ನಮ್ಗೆ ಗೆಲ್ಲಿಸ್ತಾನೆ ಅನ್ನೋ ಒಂದು ಪಾಯಿಂಟ್ ಅನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾ, ಸೊ ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್ ರೇಖಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವ್ರನ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಸರ್. ಮೈಸೂರು Yes, madam. ಡಿಸ್ಟ್ರಿಕ್ಟಿಂದ ಸರ್. ತುಂಬಾ ಇಷ್ಟ ಆಯ್ತು. ಈಗ ಫಸ್ಟ್ ಟೈಮ್ ಜೂಮ್ ಮೀಟಿಂಗ್ ಅಟೆಂಡ್ ಆಗಿದ್ದೆ. ಬಟ್ 1 to 1 ಹೋಮ್ ಮೀಟಿಂಗ್ ಮಾಡೋದ್ರಿಂದ ನಮ್ಗೆ ಅತಿ ಹೆಚ್ಚು ಜಾಯ್ನಿಂಗ್ ಸಿಗುತ್ತೆ. ಜೊತೆಗೆ ಈಗ ನಾವು ಏನು ವರ್ಕ್ ಮಾಡ್ಬೇಕು ಅನ್ಕೊಂಡಿದೀವಿ ಅದಕ್ಕೆ ಬೇರೆ ಕಡೆಯಿಂದ ನಾವು ಅನ್ಯನ್ ಪರ್ಸನ್ ಇದು ಮಾಡೋದಕ್ಕಿಂತ ನಮ್ಮ ಗೊತ್ತಿರೋ ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಇವ್ರ ಕಡೆಯಿಂದ ನಮ್ಗೆ ಸಪೋರ್ಟ್ ಸಿಕ್ಕಿದ್ರೆ ನಾವು ಬೇಗ ಸಕ್ಸಸ್ ಆಗ್ಬೋದು ಸರ್ ಈ ಇಂಡಸ್ಟ್ರಿಯಲ್ಲಿ. ಎಸ್, ವೆರಿ ಗುಡ್ ಮೇಡಮ್. ಸೊ ಒಳ್ಳೇದಾಗ್ಲಿ. ಶೇರಿಂಗ್ ಮಾಡಿದಂತ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದ ತಿಳಿಸ್ತಾ, ನಿಮ್ಗೆ ಈ ನೋಟ್ಸ್ ಅನ್ನು ಕೂಡ ಕಳ್ಸಿಕೊಡೋ ಪ್ರಯತ್ನ ನಾನು ಮಾಡ್ತೀನಿ. ನಮ್ಮ ವಾಟ್ಸಪ್ ಟೀಮ್ ಅಲ್ಲಿ ನಿಮಗೆ ಈ ಒಂದು ನೋಟ್ಸ್ ಅನ್ನ ಕಳಿಸ್ಕೊಡ್ತಾರೆ. ಆ ನೋಟ್ಸ್ ಬರುವಂತಹ ಒಂದು ವಾಟ್ಸಪ್ ನಂಬರ್ ನಿಮಗೆ ಇಲ್ಲಿ ಮೆನ್ಷನ್ ಆಗಿದೆ, 9986409556 99 86 40 95 56. ಈ ಒಂದು ವಾಟ್ಸಪ್ ನಂಬರಿಗೆ ನೀವು ನನಗೆ ನೋಟ್ಸ್ ಕಳಿಸಿ ಅಂತ ಹೇಳಿದ್ರೆ ನಿಮ್ಗೆ ಇವತ್ತೇನ್ ನಾನು ಸ್ಕ್ರೀನ್ ಮೇಲೆ ಶೇರ್ ಮಾಡಿ ಎಕ್ಸ್ಪ್ಲೇನ್ ಮಾಡಿದೀನಿ ಆ ನೋಟ್ಸ್ ಅನ್ನ ನಿಮ್ಗೆ
ಕಳಿಸ್ಲಾಗತ್ತೆ. ಆ ನೋಟ್ಸ್ ಅನ್ನ ಬಳಸ್ಕೊಂಡು ಪ್ರತಿಯೊಬ್ರು ಕೂಡ ಒಂದು ಹೋಮ್ವರ್ಕ್ ಏನ್ ಮಾಡ್ಬೇಕು ಅಂದ್ರೆ, ಇವತ್ತೇನ್ ನಾನ್ ನಿಮಗೆ ತಿಳಿಸೋ ಪ್ರಯತ್ನ ಮಾಡಿದೀನಿ, ನೀವುಗಳು ಕೂಡ ಈ ನೋಟ್ಸ್ ಅನ್ನ ಬಳಸ್ಕೊಂಡು ನಿಮ್ಮ ಟೀಮ್ ನಲ್ಲಿ ಎಷ್ಟು ಜನ ಜಾಯ್ನ್ ಆಗಿದಾರೋ ಅವರೆಲ್ಲರಿಗೂ ಕೂಡ ಇವತ್ತು ಕೊಟ್ಟಿರುವಂತ ಎಜುಕೇಶನ್ ನ ನೀವು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ. ಒಂದು ಸಲ ಕೇಳಿದ್ರೆ ನನ್ನಷ್ಟೇ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನಿಮಗೆ ಸಾಧ್ಯತೆ ಆಗದೆ ಇರ್ಬೋದು. ಅದಕ್ಕೋಸ್ಕರನೂ ಕೂಡ ನಾವು ಒಂದು ಆಪ್ಷನ್ ಮಾಡಿದೀವಿ. ಏನ್ ಆಪ್ಷನ್ ಅಂತಂದ್ರೆ, ಈ ಒಂದು ಮೀಟಿಂಗ್ ಅನ್ನ ರೆಕಾರ್ಡ್ ಮಾಡಿ ಆ ಮೀಟಿಂಗ್ ವಿಡಿಯೋವನ್ನ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಕೂಡ ಮಾಡ್ತಾ ಇದೀವಿ. ರೀಸನ್ ಒಂದೇ, ಇದೇ ಸಬ್ಜೆಕ್ಟ್ ನಾನು ಮತ್ತೆ ನೆಕ್ಸ್ಟ್ ಮೀಟಿಂಗ್ ನಲ್ಲಿ ತಗೊಳ್ಳಲ್ಲ. ಒಂದೇ ಸಲ ಒಂದು ಸಬ್ಜೆಕ್ಟ್ ಬಗ್ಗೆ ನಾನು ಮೀಟಿಂಗ್ ತಗೊಳ್ಳುವಂಥದ್ದು. ಹಾಗಾಗಿ ಇದು ನೆಕ್ಸ್ಟ್ ಯಾರೆಲ್ಲ ಮೀಟಿಂಗ್ ಬಂದಿಲ್ಲ ಅಂಡ್ ಮುಂದಿನ ದಿನಗಳಲ್ಲಿ ಯಾರೆಲ್ಲ ನೆಟ್ವರ್ಕ್ ಜಾಯ್ನ್ ಆಗ್ತಾರೋ ಅವರೆಲ್ಲರಿಗೂ ಕೂಡ ಈ ಮೀಟಿಂಗ್ ಒಂದು ಸ್ಫೂರ್ತಿ ಆಗ್ಬೇಕಲ್ಲ, ಈ ಒಂದು ಮೆಸೇಜ್ ರೀಚ್ ಆಗ್ಬೇಕಲ್ಲ. ಆ ಕಾರಣಕ್ಕೆ ಈ ವಿಡಿಯೋಸ್ ನ ಯೂಟ್ಯೂಬ್ ಅಲ್ಲೂ ಕೂಡ ಅಪ್ಲೋಡ್ ಮಾಡ್ತಾ ಇದೀವಿ. ಅಲ್ಲಿಯೂ ಕೂಡ ನೀವು ಇದನ್ನ ಅಟೆಂಡ್ ಮಾಡ್ಕೊಂಡು ನಾನು ಹೇಳಿದ್ದನ್ನ ಅರ್ಥ ಮಾಡ್ಕೊಂಡು ನಾನು ಯಾವ ಶೈಲಿಯಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಅದೇ ಶೈಲಿಯಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ನಿಮ್ಮ ಟೀಮ್ ನಲ್ಲಿ ಇರೋರು ಎಲ್ರಿಗೂ ಕೂಡ ಈ ನೋಟ್ಸ್ ನ ಬಳಸ್ಕೊಂಡು ಎಕ್ಸ್ಪ್ಲೇನ್ ಮಾಡಿ ಇದ್ರ ಮುಖಾಂತರ ಈ ಒಂದು ಅದ್ಭುತವಾದ ಇಂಡಸ್ಟ್ರಿನ ಮನೆ ಮನೆಗೆ ರೀಚ್ ಮಾಡ್ಸೋಣ. ಭಾರತವನ್ನ ನಂಬರ್ 1 ಮಾಡ್ಲಿಕ್ಕೆ ಒಂದು ಏಕೈಕ ದಾರಿ ಇಂಡಸ್ಟ್ರಿನ ಪ್ರತಿ ಮನೆಗೆ ತಲುಪಿಸುವಂತದ್ದು. ಸೊ ಆ ಒಂದು ವಿಚಾರದಲ್ಲಿ ನಾವೆಲ್ಲೂ ಕೂಡ ಸಕ್ಸಸ್ಫುಲ್ ಆಗೋಣ, ಭಾರತ ದೇಶವನ್ನು ನಂಬರ್ 1 ಮಾಡೋಣ ಅಂತ ಹೇಳ್ತಾ ಇವತ್ತಿನ ಮೀಟಿಂಗ್ ನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ದ ಬೆಸ್ಟ್. ಹ್ಯಾವ್ ಎ ನೈಸ್ ಡೇ.